ನಿಮ್ಮೂರಿಗಿಂದ ಎಷ್ಟು ದೂರ ಆಯ್ತು ಮಹೇಶ? ನಿಮ್ಮೂರಿಗಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು? 1 ಕಿಲೋಮೀಟರ್ ಇದೆ. ಎಷ್ಟು ದೂರ ಇದೆ? 1 ಕಿಲೋಮೀಟರ್. ಕಮಲಾಪುರ ಎಷ್ಟಿರಬಹುದು? 1.5 ಕಿಲೋಮೀಟರ್. ಅದಕ್ಕಿಂತ ಹಾರನಹಳ್ಳಿ 5 ಕಿಲೋಮೀಟರ್. ಹಾರನಹಳ್ಳಿ ಎಷ್ಟಿರ್ಬೋದು? 5 ಕಿಲೋಮೀಟರ್ ಇರ್ಬೋದು, ಹೌದಲ್ವಾ? ಹಾಗೆ ಅರಸೀಕೆರೆ ಎಷ್ಟು ದೂರದಲ್ಲಿ ಇದೆ? 14 ಕಿಲೋಮೀಟರ್ ದೂರದಲ್ಲಿದೆ. ಹಾರನಹಳ್ಳಿಯಿಂದ ಅರಸೀಕೆರೆ 9 ಕಿಲೋಮೀಟರ್, ಅಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್. ಒಟ್ಟು ಎಷ್ಟಾಯ್ತು? 14 ಕಿಲೋಮೀಟರ್. ಅದೇ ಜಾಗಲ್ಲು 21 ಕಿಲೋಮೀಟರ್, ಹೌದಲ್ವಾ? ಈಗ ಇಲ್ಲಿ ಗಂಡು ಮಕ್ಕಳು ಎಷ್ಟು ಜನ ಕೂತಿದ್ದೀರಿ? 9 ಜನ ಕೂತಿದ್ದೀರಿ. ಹಾಗೆ ಹೆಣ್ಮಕ್ಳು 8 ಜನ ಕೂತಿದ್ದಾರೆ. 8 ಜನ ಕೂತಿದ್ದಾರೆ, ಹೌದಲ್ವಾ? ಹೀಗೆ ನಾವು ಪ್ರತಿನಿತ್ಯ ಜೀವನದಲ್ಲಿ ಏನ್ ಮಾಡ್ತೀವಿ? ಎಣಿಸಲು ಬಳಸ್ತಕ್ಕಂತ ಇವನ್ನೆಲ್ಲ ಮನೆಯಲ್ಲಿರ್ತಾವ 1, 3, ಹೌದಲ್ವಾ? 8, 14 ಇವನ್ನೆಲ್ಲ ಏನಂತ ಕರಿತೀವಿ ನಾವು? ಇವನ್ನೆಲ್ಲ ಜೋರಾಗಿ ಹೇಳಿದ್ರೆ ಏನಂತ ಕರಿತೀವೋ? ಜೋರಾಗಿ ಹೇಳೋ. ಇವನ್ನೆಲ್ಲ ಏನಂತ ಕರಿತೀವಿ? ಸಂಖ್ಯೆಗಳು. ನಾವೆಲ್ಲ ಏನಂತ ಕರಿತೀವಿ ನಾವು? ಸಂಖ್ಯೆಗಳು. ಈಗಿನ ಜೀವನಕ್ಕೆ, ಹೌದಲ್ವಾ? ಆಧುನಿಕ ಜೀವನಕ್ಕಲ್ಲ, ಮುಂಚೆಯಿಂದನೂ, ಹೌದಲ್ವಾ? ನೀವು ನಿಮ್ಮ ಮನೆಯಲ್ಲಿ ಹೊಲಗಳಿದ್ದು, ಗದ್ದೆಗಳಿದ್ದು, ತೆಂಗಿನ ಮರಗಳಿದ್ದು, ಹೌದಲ್ವಾ? ಅವನ್ನೆಲ್ಲ ಎಷ್ಟಿದ್ದು ಅಂತ ಲೆಕ್ಕ ಇಡ್ತಾನೆ. ಎಷ್ಟಿದ್ದು, ಎಷ್ಟಿದಾವೆ, ಆಮೇಲೆ ಒಂದು ಮರದಿಂದ ಎಷ್ಟು ತೆಂಗಿನಕಾಯಿ ಬೀಳ್ತಾ ಇದಾವೆ, ಇದರಿಂದ ನನಗೆ ಆದಾಯ ಎಷ್ಟು, ಒಂದು ತೆಂಗಿನಕಾಯಿ ಇಷ್ಟು ರೂಪಾಯಿ ಆದ್ರೆ, ಹೌದಲ್ವಾ? ಅದಲ್ಲಲ್ವಾ? ಎಷ್ಟು ತೆಂಗಿನಕಾಯಿ ಎಷ್ಟು ರೂಪಾಯಿ, ಎಲ್ಲ ದಿನನಿತ್ಯ ಜೀವನಕ್ಕೆ ನಮಗೆ ತುಂಬಾ ಅನಿವಾರ್ಯ. ಯಾವುದು? ಸಂಖ್ಯೆಗಳು. ನಮಗೆ ಊಟ, ತಿಂಡಿ, ನಿದ್ರೆ ಎಂತ ಅವಶ್ಯಕತೆ ಇದೆಯೋ, ದಿನನಿತ್ಯ ಜೀವನಕ್ಕೆ ಭಾಷೆ ಮತ್ತು ಸಂಖ್ಯೆ ಅವಶ್ಯಕತೆ ಕೂಡ ಇದೆ. ಅರ್ಥಾಗ್ತಿದ್ದಾನೆ? ಭಾಷೆ ಅವಶ್ಯಕತೆ ಕೂಡ ಇದೆ. ಅದೇ ರೀತಿ ಗಣಿತದಲ್ಲಿ ಏನು ಅವಶ್ಯಕತೆ ಇದೆ? ಸಂಖ್ಯೆ. ಲೆಕ್ಕ ಗೊತ್ತಿರ್ಬೇಕು. ಮನುಷ್ಯನಿಗೆ ಏನ್ ಗೊತ್ತಿರ್ಬೇಕು? ಇಲ್ಲ ಏನ್ ಮಾಡ್ತಾರೆ ಜನ? ಮೋಸ ಮಾಡ್ಬಿಡ್ತಾರೆ. ನಿನಗೆ ವ್ಯಾಪಾರದಲ್ಲಿ ಮೋಸ ಮಾಡ್ತಾರೆ, ಹೌದಲ್ವಾ? ನಿನಗೆ ಕೊಡ್ಬೇಕಾದ ಹಣದಲ್ಲಿ ಮೋಸ ಮಾಡ್ತಾರೆ, ಬಡ್ಡಿ ಲೆಕ್ಕ ಹಾಕಿ ಕೊಡೋದ್ರಲ್ಲಿ ಮೋಸ ಮಾಡ್ತಾರೆ. ಎಲ್ಲಾ ರೀತಿ ನೀನ್ ಮೋಸಕ್ಕೊಳಗಾಗಬಾರ್ದು. ಅಥವಾ ನಿನ್ನ ಜೀವನವನ್ನು ನೀನು ಸರಿಯಾಗಿ ಮಾಡ್ಕೊಂಡು ಹೋಗು. ನಿನ್ನ ದುಡಿಮೆಗೆ ತಕ್ಕನಾದ ಜೀವನವನ್ನು ನೀನು ಮಾಡ್ಕೊಂಡು ಹೋಗ್ಬೇಕಂದ್ರೆ ನೀನ್ ಏನ್ ಮಾಡ್ಬೇಕು? ಸರಿಯಾದ ಲೆಕ್ಕವನ್ನು ತರಬೇಕು. ಜೀವನಕ್ಕೆ ಏನ್ ಬೇಕು? ಸರಿಯಾದ ಲೆಕ್ಕವನ್ನು. ಆ ಲೆಕ್ಕವನ್ನು ನಾವು ಏನು ಕಲಿಸ್ಲಿಕ್ಕೆ ಮೊಟ್ಟ ಮೊದಲಿಗೆ ಬಳಸ್ತಕ್ಕಂಥದ್ದು ಏನಪ್ಪ? ಸಂಖ್ಯೆಗಳು. ಆ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಇವತ್ತು ಸಂಖ್ಯಾ ಪದ್ಧತಿ ಅಂತ ಒಂದು ಪಾಠ ನಿಮ್ಮ 9ನೇ ತರಗತಿಯಲ್ಲಿ ಪ್ರಾರಂಭದಲ್ಲಿ ಸಂಖ್ಯಾ ಪದ್ಧತಿ ಅಂತ. ಈ ಸಂಖ್ಯಾ ಪದ್ಧತಿ ಪಾಠವನ್ನ ನಾವಿವತ್ತು ತಿಳ್ಕೊಂಡು ಹೇಗ್ ಬಂತು ಈ ಸಂಖ್ಯೆಗಳು ಅಂತ ಆಯ್ತಲ್ಲ? ಸಂಖ್ಯಾ ಪದ್ಧತಿ. ಈಗ ನೀವು ಕೆಲವು ಸಂಖ್ಯೆಗಳನ್ನು ಹೇಳಿದ್ರಿ. ಏನ್ ಮಾಡಿದ್ರಿ? ಕೆಲವು ಸಂಖ್ಯೆಗಳನ್ನ ಹೇಳಿದ್ರಿ. ಹೇಗಿದೆಯಪ್ಪ ಅಂದ್ರೆ ಅವೆಲ್ಲ ಸ್ವಾಭಾವಿಕವಾಗಿ ಸಹಜವಾಗಿ ಬಂದಂತವು. ನೀವು ಹೇಳಿದ ಸಂಖ್ಯೆಗಳು ಏನಾಗಿತ್ತು? ನಾನು ಹೇಳಿದಾಗೆಲ್ಲ ಏನ್ ಮಾಡ್ತಿದ್ರಿ? ನಿಮ್ಮ ಬಾಯಿದ ಏನಾಗಿತ್ತು? ಸಹಜವಾಗಿ ಸ್ವಾಭಾವಿಕವಾಗಿ ಬರ್ತಕ್ಕಂಥ ಸಂಖ್ಯೆಗಳಾಗಿತ್ತು. ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಇಲ್ಲಿ, ಅರ್ಥ ಕೇಳ್ತಾನೆ. ಸರಿ, ಕಳೆದ ವರ್ಷ ಏನಾಗಿತ್ತು? ಎಲ್ಲ ಬರಗಾಲ ಬಂದ್ಬಿಟ್ಟು ಯಾರ ಒಂದಲ್ಲೂ ಆದಾಯ ಇರಲಿಲ್ಲ. ಯಾರ ಒಂದಲ್ಲಿ ಏನಾಗಿತ್ತು? ಆದಾಯ ಇರಲಿಲ್ಲ. ಅವಾಗ ಆದಾಯ ಲೆಕ್ಕ ಹಾಕ್ಲಿಕ್ಕೆ ಎಷ್ಟೋ ಬಂಡವಾಳ ಹಾಕಿದ್ರೆ 5,000 10,000 ಗಂಟೆ ಒಂದೊಂದು ಎಕರೆ ಬಂಡವಾಳ ಹಾಕಿದ್ರೆ ಆಯ್ತು, ಮನೆಗೆ ಆದಾಯವೇ ಇಲ್ದಂಗಾಯ್ತು. ಹಾಗಾಗಿ ಅಲ್ಲಿ ನಷ್ಟದ ಲೆಕ್ಕ ಕೂಡ ಲೆಕ್ಕ ಹಾಕ್ಬೇಕು ನಾವು. ಕಳೆದ ವರ್ಷ ಎಷ್ಟು ನಷ್ಟ ಆಗಿತ್ತು, ಯಾವ ನಷ್ಟ ಆಗಿತ್ತು, ಯಾವ ಮಳೆ ಬಂದಿತ್ತು, ಈ ರೀತಿ ಎಲ್ಲಾ ಲೆಕ್ಕಾಚಾರಗಳಿಗೂ ಪ್ರತಿಯೊಂದಕ್ಕೂ ನಮ್ಗೇನ್ ಬೇಕು? ಸಂಖ್ಯೆ ಬೇಕು. ಪ್ರತಿಯೊಂದಕ್ಕೂ ನಮ್ಗೇನ್ ಬೇಕು? ಸಂಖ್ಯೆ. ಈಗ ನಾವು ಸಹಜವಾಗಿ ಸ್ವಾಭಾವಿಕವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಇವನ್ನ ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ನಾವು ಒಂದು ಪ್ರಶ್ನೆ ಕೇಳ್ತಾನೆ ಬಾಯಿನ ಒಂದು ಉತ್ತರ ಬರುತ್ತೆ, ಹೌದಲ್ವಾ? ಸ್ವಾಭಾವಿಕವಾಗಿ ಒಂದು ಉತ್ತರ ಬರುತ್ತೆ. ಆ ಒಂದು ಉತ್ತರವನ್ನ ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. ಬರ್ತಕ್ಕಂಥ ಸಹಜವಾಗಿ ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು ಏನಂತ ಕರಿತೀವಿ ನಾವು? ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. ನೋಡಿ, ಈ ಸ್ವಾಭಾವಿಕ ಸಂಖ್ಯೆಯನ್ನ ನಾವು ಅವಳ ಗುಂಪನ್ನ, ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನ ಇಂಗ್ಲಿಷ್ನ ಕ್ಯಾಪಿಟಲ್ ಲೆಟರ್ ಆದ ಎನ್ ನಿಂದ ಸೂಚಿಸ್ತೀವಿ. ಇಂಗ್ಲಿಷ್ನ ಕ್ಯಾಪಿಟಲ್ ಲೆಟರ್ ಆದ ಎನ್ ನಿಂದ ಸೂಚಿಸ್ತೀವಿ. ಅವು ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂದ್ರೆ 1ರಿಂದ ಪ್ರಾರಂಭ ಆಗ್ತವೆ. 1ರಿಂದ ಪ್ರಾರಂಭ. ಈ ವಿಷಯವನ್ನು ನೀವು 6ನೇ ತರಗತಿಯಲ್ಲಿ ಕಲಿತಿದ್ರಿ, 7ನೇ ತರಗತಿಯಲ್ಲಿ ಮತ್ತೆ ಪುನರಾವರ್ತನೆ ಆಗಿರುತ್ತೆ.
7ನೇ ತರಗತಿಯಲ್ಲಿ ಕೂಡ ಪೂರ್ಣಾಂಕಗಳು ಅಂತ ಪಾಠ ಇದೆ. ಕಳೆದ ವರ್ಷ ಕೂಡ ಏನಿದೆ ಸಂಖ್ಯೆಗಳೊಂದಿಗಿನ ಆಟ ಅಂತ ಮಾಡ್ತೀವಿ. ಎರಡನೇ ಕ್ಲಾಸ್ ಹೌದಲ್ವಾ? 2ನೇ ಘಟಕ ಒಂದು ಸಂಖ್ಯೆಗಳ ಬಗ್ಗೆ ಇದೆ. ಅದರ ಬಗ್ಗೆ ನಾನು ತಿಳ್ಕೊಂಡು ಏನು ಪೂರ್ಣಾಂಕಗಳು ಅಥವಾ ಸೊ ಅದ್ರ ಆಮೇಲೆ ಬರ್ಕೊಂಡ್ರಿ ಪಾಠವನ್ನು ಕೇಳಿದ್ರಿ ಆಮೇಲೆ ಬರ್ಕೊಂಡು ನಾನು ಹೇಳ್ತೀನಿ ಎಲ್ಲ ಅಂತ ಬರ್ಕೊಳ್ಳಿ ಕೇಳಿ ಅಂತ ಪಾಯಿಂಟ್ಸ್ ಅನ್ನು ಬರ್ಕೊಳ್ಳಿ ಹೇಳ್ತೀನಿ ಆಮೇಲೆ ಬರ್ಕೊ ಪ್ರಜ್ವಲ ಆಮೇಲೆ ಬರ್ಕೊಂಡ್ರೆ ಪುಸ್ತಕ ತೆಗೆಯೋದು ಬೇಕಾಗಿಲ್ಲ. ಯಾರು ಪುಸ್ತಕವನ್ನು ತೆಗೆಯೋದು ಬೇಕಾಗಿಲ್ಲ ಅರ್ಥ ಆಯ್ತಾ? ಹೇಳೋದನ್ನ ಕೇಳಿಸ್ಕೊಳ್ಳೋದು ಆಮೇಲೆ ನಾನು ಇದನ್ನ ಬರ್ಕೊಂಡ್ರೆ ಅಂತ ಮನಸ್ಸಿಗೆ ಹೇಳ್ತೀನಿ ಅವು ಬರ್ಕೊ. ಈಗ ಸ್ವಾಭಾವಿಕ ಸಂಖ್ಯೆ n = 1 2 3 4 5 6 ಈಗೇನಾಯ್ತು ಒಂದು ಪ್ರಶ್ನೆ ಕಳೆದ ವರ್ಷ ನಿಮ್ಮ ಮೊದಲು ಎಷ್ಟು ಆದಾಯ ಬಂತಪ್ಪ? ಏನು ಇಲ್ಲ ಸರ್, ಕಳೆದ ವರ್ಷ ನಾವು ಒಂದು ಎಕರೆ ಹೊಲದಲ್ಲಿ ನಾವು ರಾಗಿ ಹಾಕಿದ್ವಿ, ಅದರಿಂದ ಒಂದು ಕಡ್ಡಿನೂ ತರಲಿಲ್ಲ. ಆದಾಯ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಏನನ್ನು ಬಳಸ್ತೀವಿ ನಾವು? ಯಾವ ಸಂಕೇತವನ್ನು ಬಳಸ್ತೀವಿ ಗಣಿತದಲ್ಲಿ? ಏನನ್ನು ಬಳಸ್ತೀವಿ? ಏನೂ ಇಲ್ಲ, ಆದಾಯ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಏನ್ ಮಾಡ್ತೀವಿ ನಾವು? ಒಂದು ಸಂಖ್ಯೆಯನ್ನು ಬಳಸ್ತೀವಿ. ಏನೂ ಇಲ್ಲ ಎನ್ನುವುದರ ಸೂಚನೆಯನ್ನು ಬಳಸ್ತೀವಿ. ನಾವೇನ್ ಮಾಡ್ತೀವಿ? ಒಂದು ಸೊನ್ನೆಯನ್ನು ಬಳಸ್ತೀವಿ. ಅದು ಸಹಜವಾಗಿ ಸ್ವಾಭಾವಿಕ ಬಾಯಿ ಬರಲ್ಲ. ಏನಂತ ಹೇಳ್ತೀವಿ? ನಾವು ಏನೂ ಇಲ್ಲ ಅಂತೀವಿ. ಬಟ್ ನಾವು ಅದನ್ನ ಸಾಂಕೇತಿಕವಾಗಿ ಸೂಚಿಸುವಾಗ ಯಾವುದನ್ನು ಸೂಚಿಸ್ತೀವಿ? ಸೊನ್ನೆಯಿಂದ ಸೂಚಿಸ್ತೀವಿ. ಹಾಗಾಗಿ ನಾವೇನ್ ಮಾಡಿದ್ವಿ, ಮತ್ತೆ ಈ ಸಂಖ್ಯೆಗಳ ಗುಂಪಿಗೆ ಸೊನ್ನೆಯನ್ನು ಕೂಡ ಸೇರಿಸ್ಕೊಂಡು ಸಂಖ್ಯೆಗಳ ಗುಂಪಿಗೆ ಏನ್ ಮಾಡಿದ್ವಿ ನಾವು? ಸೊನ್ನೆಯನ್ನು ಕೂಡ ಸೇರಿಸಿಕೊಳ್ಳಿ. ಆ ಸೊನ್ನೆಯನ್ನು ಸೇರಿಸಿಕೊಂಡಂತ ಸಂಖ್ಯೆಗಳ ಗುಂಪನ್ನ ಮತ್ತೊಂದು ಹೆಸರಿಂದ ಕರೀತೀವಿ. ಇದು ಸ್ವಾಭಾವಿಕ ಸಂಖ್ಯೆಗಳು. ಕಳೆದ ವರ್ಷ ಮತ್ತು 7ನೇ ತರಗತಿಯಲ್ಲಿ ಹೇಳಿದ್ರೆ 6ನೇ ತರಗತಿ ಅಂತ ಹೇಳಿದ್ವಿ. 7ನೇ ತರಗತಿ ಅಂತ ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ವಿ? ಕಳೆದ ವರ್ಷನೇ ಹೇಳಿದ್ವಿ. ಏನಂತೀವಿ ನಾವು? ಕಳೆದ ವರ್ಷನೂ ಕೂಡ ಸೊನ್ನೆಯನ್ನು ಸೇರಿಸಿದಂತ ಈ ಸಂಖ್ಯೆಗಳ ಗುಂಪಿಗೆ ಏನಂತ ಕರೆದಿದ್ದಪ್ಪ? ಜೀವನ ಏನೋ ನೆನಪಿದೆಯಾ? ಏನಂತ ಕರೆದಿದ್ದು? ಸೊನ್ನೆಯನ್ನು ಒಳಗೊಂಡಂತಹ ಗುಂಪಿಗೆ. ಇದೇ ಸ್ವಾಭಾವಿಕ ಸಂಖ್ಯೆಗಳ ಗುಂಪಿಗೆ ಸೊನ್ನೆಯನ್ನು ಸೇರಿಸಿ ಇನ್ನೊಂದು ಹೆಸರಿಂದ ಕರೀತೀವಿ. ಆಗ್ಲೇ ಯಾರು ಹೇಳಿದ್ರು, ಬಾಯಿಂದ ಬಂತು ಮತ್ತು ನಿಲ್ಲಿಸಿದ್ರು. ಏನೋ ಪ್ರಜ್ವಲ ಏನಂತ ಹೇಳ್ತೀವ? ಝೆಡ್ ಅಲ್ಲ, ಅದು ಸಂಕೇತ. ಅದು ಮುಂದೆ ಬರ್ತಕ್ಕಂಥ ಸಂಕೇತ. ಎನ್ ಈ ಕೊಟ್ಟಿರ್ತಕ್ಕಂಥದ್ದೇ ಎನ್. ಅಲ್ಲೇ ಟೆಕ್ಸ್ಟ್ ಬುಕ್ ನೋಡೋದ್ ಬೇಡ, ನೀನ್ ಏನ್ ಗೊತ್ತಿಲ್ಲ ವಿಚಾರ ಹೇಳು. ಟೆಕ್ಸ್ಟ್ ಬುಕ್ ಮುಚ್ಚಿಡು, ಮುಂಚೆ ಇದನ್ನೇ ಹೇಳಿದ್ದೆ, ಟೆಕ್ಸ್ಟ್ ಬುಕ್ ಮುಚ್ಚಿಡ್ರಿ ಅಂತ. ಹೌದಾ? ನೆನಪಾಯ್ತು, ಈಗ ನೆನಪಾಯ್ತು. ಏನ್ ಹೇಳೋ? ಪೂರ್ಣ ಸಂಖ್ಯೆಗಳು. ಏನಂತ ಹೇಳ್ತಿದ್ವಿ ನಾವು? ಪೂರ್ಣ ಸಂಖ್ಯೆಗಳು. ಇಲ್ಲಿ ಸಂಖ್ಯೆಗಳು ಪೂರ್ಣ ಆಗಿಲ್ಲ ಅಂತ ಅರ್ಥ. ಎಲ್ಲ ಇದೆ, ಬಟ್ ಇಲ್ಲಿ ಸೊನ್ನೆನೇ ಇಲ್ಲ. ಏನೂ ಇಲ್ಲ ಎಂದು ಸೂಚಿಸುವ ಸೊನ್ನೆ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಸೊನ್ನೆಯನ್ನು ಸೇರಿಸಿ ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರೀತೀವಿ. ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು W. ಅದರ ಸಂಕೇತ ಏನು? W. ಹೋಲ್ ನಂಬರ್ಸ್ ಅಂತ. W ಇಟ್ಕೊಂಡು ಅದನ್ನ ಅಲ್ಲಿಂದ 0 1 2 3 0 1 2 3 ಇತ್ಯಾದಿ ಈ ರೀತಿ ನಾವೇನ್ ಮಾಡ್ತೀವಿ? ಪೂರ್ಣ ಸಂಖ್ಯೆಗಳ ಗಣ ಅಂತ ಸೂಚಿಸ್ತೀವಿ. ಈಗ ನಮ್ಗೆ ಏನಾಯ್ತು? ಸ್ವಾಭಾವಿಕವಾಗಿ ಕೊಡ್ತಕ್ಕಂಥ ಸಂಖ್ಯೆಗಳ ಗುಂಪನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ವಿ. ಆ ನಂತರ ಏನೂ ಇಲ್ಲ ಅನ್ನೋದ್ರ ನಥಿಂಗ್ ಅಂತೀವಿ, ಹೌದಲ್ವಾ? ಏನಿಲ್ಲ ಅನ್ನೋ ಸೂಚಿಸ್ತಕ್ಕಂತಹ ಒಂದು ಸಂಖ್ಯೆದ ಸೊನ್ನೆಯನ್ನು ಸೇರಿಸಿ ಇದು ಹೊಸ ಗಣವನ್ನ ಮಾಡಿದ್ವಿ. ಏನಂತ? ಪೂರ್ಣ ಸಂಖ್ಯೆಗಳು. ಹೊಸ ಗಣವನ್ನ ಏನ್ ಮಾಡಿದ್ವಿ ನಾವು? ಪೂರ್ಣ ಸಂಖ್ಯೆಗಳು. ಹೀಗೆ ಅಲ್ಲೇನಾಯ್ತು? ಒಂದು ಅವಶ್ಯಕತೆ ಬಂತು. ಗಣಿತ ಬೆಳೀತಾ ಬಂದಂಗೆ ಮಾನವನ ಜೀವನ ವೈಜ್ಞಾನಿಕವಾಗಿ ಮುಂದುವರೆದಂತೆ ಏನಾಯ್ತು? ಹೊಸದೊಂದು ಅವಶ್ಯಕತೆ ಬಂತು. ಆಯ್ತು, ಅವಶ್ಯಕತೆ ಬಂತು. ಏನು ಅವಶ್ಯಕತೆ ಬಂದ್ರೆ, ಈಗ ಒಂದು ಉದಾಹರಣೆ ಕೊಡ್ತೀವಿ. ನಾನು ಯಾರೋ ಒಬ್ಬರ ಹತ್ರ ಬಂದು ಯಾರೋ ಒಬ್ಬರಿಗೆ 100 ರೂಪಾಯಿ ಸಾಲ ಕೊಟ್ಟಿರ್ತೀವಿ. 100 ರೂಪಾಯಿ ಏನ್ ಮಾಡಿದೆ? ಸಾಲವನ್ನ ಕೊಟ್ಟೆ. ಆ ವ್ಯಕ್ತಿ ನನಗೇನ್ ಮಾಡ್ದ? 50 ರೂಪಾಯಿ ಮಾತ್ರ ವಾಪಸ್ ಕೊಟ್ಟ. ಎಷ್ಟು ಕೊಟ್ಟ? 50 ರೂಪಾಯಿ ಮಾತ್ರ ವಾಪಸ್ಸನ್ನ ಕೊಟ್ಟ. ನಾನು ಎಷ್ಟನ್ನು ಕಳ್ಕೊಂಡಿದ್ದೆ? 100 ಕಳ್ಕೊಂಡಿದ್ದೆ. ಫಸ್ಟಿಗೆ 100 ಕಳ್ಕೊಂಡಿದ್ದೆ. ಆ 100 ಕಳ್ಕೊಂಡಿದ್ದೆ ಅನ್ನೋ ಸೂಚಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ? -100 ಅಂತ. ನಾನಿಂದ ಹೋಗಿದ್ದೆ ಎಷ್ಟಪ್ಪ? 100. ಅದನ್ನ ಗಣಿತೀಯವಾಗಿ ಸೂಚಿಸ್ಲಿಕ್ಕೆ ನಾವೇನ್ ಬಳಸ್ತೀವಿ? -100. ನಾನು 100 ಕಳ್ಕೊಂಡೆ. ಸೊ ಅದ್ರಲ್ಲಿ ಎಷ್ಟು ವಾಪಸ್ ಬಂತು? ಹಾಗಾದ್ರೆ ನಮಗೆ ಮತ್ತು ಲಾಭ ಆಯ್ತು, ಲಾಸ್ ಆಯ್ತು? ಆ ಲಾಸ್ ಅನ್ನು ಸೂಚಿಸಿ ಮತ್ತೆ ನಾನು ಏನ್ ಮಾಡ್ತೀನಿ? ಈ ಉಳಿದಿದ್ದ ಕಳ್ಕೊಂತೀನಿ. -50. ಗಣಿತೀಯವಾಗಿ ಕಳೆದುಕೊಳ್ಳಬಹುದಾದದ್ದನ್ನ ಅರ್ಥಾತ್ ಆದ ನಷ್ಟವನ್ನ ಸೂಚಿಸಲಿಕ್ಕೆ ನಾವೇನ್ ಮಾಡ್ತೀವಿ? ಈ ಋಣವನ್ನ ಬಳಸ್ತೀವಿ. ಋಣವನ್ನ ಬಹಳ ಸಂದರ್ಭಗಳಲ್ಲಿ ಬೇಕಾಗುತ್ತೆ. ಇದು ಪ್ರಾರಂಭದಲ್ಲಿ ಬೇಕಾಗಿರಲಿಲ್ಲ, ಬಟ್ ನೀವು ಗಣಿತವನ್ನು ಕಲಿತಾ ಹೋದಂಗೆ ಜೀವನದಲ್ಲಿ ಏನಾಗುತ್ತೆ? ಅನಿವಾರ್ಯವಾಗಿ ನಾವು ಹೆಚ್ಚು ಸಂಖ್ಯೆಗಳನ್ನ ಕಲಿಬೇಕಾಗುತ್ತೆ. ಅದರಲ್ಲಿ ಈ ಮೈನಸ್ ನಿಂದ ಶುರುವಾಗ್ತಕ್ಕಂಥ ಸಂಖ್ಯೆಗಳು
ಈ ಮೈನಸ್ ಇಂದ ಶುರು ಆಗ್ತಕ್ಕಂಥ ಸಂಖ್ಯೆಗಳನ್ನ ಏನಂತ ಕರಿತೀವಿ ನಾವು? ನೆನಪು ಮಾಡ್ತೀವಿ. ಏನಂತ ಕರಿತೀವಿ? ಎಂತ ಸಂಖ್ಯೆಗಳನ್ನು ಕರಿತೀವಿ? ಮೈನಸ್ ಚಿಹ್ನೆ ಏನಾಗಿ ಬರೀತಕ್ಕಂಥ ಸಂಖ್ಯೆಗಳನ್ನು ಏನಂತ ಕರಿತೀವಿ? ಜ್ವರಗಳು, ಋಣ ಸಂಖ್ಯೆಗಳು. ಏನಂತ ಕರಿತೀವನ್ನ? ಋಣ ಸಂಖ್ಯೆಗಳು. ಹಾಗೆ ನಾವೇನ್ ಮಾಡ್ಬೇಕು? ಈ ಗುಂಪಿಗೆ ಋಣ ಸಂಖ್ಯೆಗಳನ್ನು ಸೇರಿಸಿ ಹೊಸದೊಂದು ಗುಂಪನ್ನು ಮಾಡ್ಬೇಕು. ಏನ್ ಮಾಡ್ಬೇಕು? ಗಣಿತ ಹೆಚ್ಚಾಗ್ತಾ ಹೋದಂತೆ, ಗಣಿತದ ಕಲಿಕೆ ಹೆಚ್ಚಾಗ್ತಾ ಹೋದಂತೆ ಅರ್ಥ ಇದ್ದಾನೆ. ನಾವು ಈ ಗುಂಪಿಗೆ ಏನ್ ಮಾಡ್ಬೇಕು? ಋಣ ಸಂಖ್ಯೆಗಳನ್ನು ಸೇರಿಸಬೇಕು. ಈ ಗುಂಪಿಗೆ ಏನ್ ಮಾಡ್ಬೇಕು? ಋಣ ಸಂಖ್ಯೆಗಳನ್ನು ಸೇರಿಸಬೇಕು. ಅವಾಗ ಏನಾಯ್ತು? ಆ ಋಣ ಸಂಖ್ಯೆಗಳು ಈ 0 ಮತ್ತೆ ನಾವು ಇನ್ನೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಇನ್ನೊಂದು ಹೆಸರಂತ ಕರಿತೀವಿ, ಧನ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಏನಂತ ಕರಿತೀವಿ ನಾವು? ಧನ ಸಂಖ್ಯೆಗಳು. ಈಗ ಹೊಸದಾಗಿ ಹೇಳಿದಂತ ಋಣ ಸಂಖ್ಯೆಗಳು ಈ 0 ಮತ್ತು ಈ ಧನ ಸಂಖ್ಯೆಗಳು ಇವೆಲ್ಲ ಸೇರಿಸಿ ಹೊಸದೊಂದು ಗುಂಪನ್ನು ಮಾಡ್ತೀವಿ. ಆಗ ಯಾರು ಹೇಳಿದ್ರು? ಹೌದಾ? ಜೆಡ್ ಹೌದಾ? ಆ ಜೆಡ್ ಅನ್ನೋದು ಒಂದು ಸಂಕೇತ. ಯಾವುದರ ಸಂಕೇತ ಅದು? ಯಾವುದರ ಸಂಕೇತ? ಪೂರ್ಣ ಸಂಖ್ಯೆಗಳನ್ನು ಕರಿತಿದ್ವಿ. ಈಗ ನಾವೇನಂತ ಕರಿತೀವಿ? ಹೊಸ ಗುಂಪನ್ನ ಪೂರ್ಣಾಂಕಗಳು. ಮನ್ಪಿಡಿದ್ರಲ್ಲ ಎಲ್ಲ? ಎಂಟನೇ ಕ್ಲಾಸ್ ಇದೆಲ್ಲ ಮನ್ಪಿಡಿದ್ರಿ. ಇನ್ನೇನಂತ ಕರಿತೀವಿ ನಾವು? ಪೂರ್ಣಾಂಕಗಳು ಕರಿತೀವಿ. ಇದರ ಸಂಕೇತ ಯಾವುದು? ಝೆಡ್. ಸಂಕೇತ ಯಾವುದು? ಒಂದು ಸಂಕೇತ ಚೆನ್ನಾಗಿ ನೆನಪಿದೆ. ಸಂಕೇತ ಯಾವುದು? ಝೆಡ್. ಝೆಡ್ ಅನ್ನೋದು ಒಂದು ಪೂರ್ಣ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ? ಋಣ ಸಂಖ್ಯೆಗಳಿಂದ ಪ್ರಾರಂಭ ಮಾಡಿ -4, -3, -2, -1, 0, 1, 2, 3, 4, 5 ಈ ರೀತಿ ನಾವು ಕರಿತಕ್ಕಂಥ ಈ ಸಂಖ್ಯೆಗಳ ಗುಂಪನ್ನು ಏನಂತ ಕರಿತೀವಿ ನಾವು? ಪೂರ್ಣಾಂಕಗಳ ಗುಂಪು. ಇಲ್ಲಿ ಎಡದಿಂದ ಬಲಕ್ಕೆ ಸಾಗಿ ಹೋದಂತೆ, ಎಡದಿಂದ ಬಲಕ್ಕೆ ಸಾಗಿ ಹೋದಂತೆ ಸಂಖ್ಯೆಯ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸಂಖ್ಯೆ ಮೌಲ್ಯ ಏನಾಗುತ್ತೆ? ನೆನ್ಪಿಡ್ತಾರಲ್ಲ, 4ಕ್ಕಿಂತ 3 ಚಿಕ್ಕದು, 3ಕ್ಕಿಂತ 2, 2ಕ್ಕಿಂತ 1, 1ಕ್ಕಿಂತ 0. ಹಾಗಾಗಿ ಏನಾಗುತ್ತೆ ನಮಗೆ? ಇಲ್ಲಿ 1, 2, 3, 4 ಅಂತ ಇರ್ಬೋದು. ಬಟ್ ಅದರ ಮುಂದೆ ಋಣ ಸಂಖ್ಯೆ ಇರೋದ್ರಿಂದ, ಋಣ ಚಿಹ್ನೆ ಇರೋದ್ರಿಂದ ನಾವೇನಂತೀವಿ? ಇದರ ಮೌಲ್ಯ ಕಡಿಮೆ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಗುಂಪಿನಲ್ಲಿ ಬಲದಿಂದ ಎಡಕ್ಕೆ ಸಾಗಿದಂತೆ ಸಂಖ್ಯೆಯ ಮೌಲ್ಯ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ತಾನೆ? ಹೀಗೆ ನಾವು ನೋಡೋದು ಹಂಗೆ ನೋಡ್ಕೊಂತ ಬಂದ್ರೆ 4ಕ್ಕಿಂತ 3, 3ಕ್ಕಿಂತ 2, 2ಕ್ಕಿಂತ 1, 1ಕ್ಕಿಂತ 0. ಹಾಗಿದ್ಮೇಲೆ 0ಕ್ಕಿಂತ -1. ಇಲ್ಲಿ 1 ಅಂತ ಇರ್ಬೋದು, ಬಟ್ ಅದು ಮೈನಸ್ ಇರೋದ್ರಿಂದ ಅದು ಯಾರನ್ನ? ಹೌದಾ? ಪಾಸ್ ಆಗ್ತದೆ. ಎಷ್ಟು ನಿಮಿಷ ಆಗಿದೆಯಾ? 12. ನೋಡಿ ಅಲ್ಲಿ 35 ಆಗ್ತಿದ್ದಾಗ ಒಂದು ಮಾರ್ಕ್ಸ್ ಸೂಚನೆ ಕೊಡೋದು ನನಗೆ. 35 ಅಲ್ಲ 40 ಆಗಲಿ. ನಾನು ಕರೆಕ್ಟಾಗಿ 2 ನಿಮಿಷ ಕಟ್ ಮಾಡೋದು. ಪೂರ್ಣಾಂಕ ಜೆಡ್ ಇಸ್ಕೊಂಡು ಏನಾಯ್ತು? ಋಣ ಸಂಖ್ಯೆಯಿಂದ ಪ್ರಾರಂಭಿಸಿ 0ಗೆ ಹೋಗಿ ಆಮೇಲೆ ಏನಾಗ್ತದೆ? ಇಲ್ಲಿ ಎಡದಿಂದ ಬಲಕ್ಕೆ 0ಕ್ಕಿಂತ 1 ದೊಡ್ಡದು, 1ಕ್ಕಿಂತ 2. ಹಾಗಾದ್ರೆ -4ಕ್ಕಿಂತ -3 ದೊಡ್ಡ. ನೋಡಿ ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಬಟ್ ಇದು 4 ಸರ್ 4ಕ್ಕಿಂತ 3 ದೊಡ್ಡದಲ್ಲ ಅಂತ 4 3ಕ್ಕಿಂತ ದೊಡ್ಡದಲ್ಲ ಸರ್ ಕೇಳ್ಬೋದು. ಬಟ್ ಅದ್ರ ಮುಂದೆ ಈ ಚಿಹ್ನೆ ಇರೋದ್ರಿಂದ, ಚಿಹ್ನೆ ಇದ್ದಾಗ ಆ ಮೌಖಿಕ ಬೆಲೆ ಏನಿದೆ ಮೌಲ್ಯ ಅದೇನಂತ ಹೋಗುತ್ತೆ? ಕಡಿಮೆ ಅಂತ. ಅದ್ರ ಬೆಲೆ ಏನಂತ ಹೋಗುತ್ತೆ? ಈಗ ಇಲ್ಲಿಗೆ ಮುಗಿತಾ ಸಂಖ್ಯಾ ಪದ್ಧತಿ? ಸಂಖ್ಯಾ ಪದ್ಧತಿ ಇಲ್ಲಿಗೆ ಮುಗಿತಾ? ಹೌದಾ? ಇಷ್ಟಿಗೆ ಮುಗಿಲ್ಲ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅದರ್ವ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂತೀವಿ. ಏನ್ ಮಾಡ್ತಾರೆ? ಒಂದು ಬಿಸ್ಕೆಟ್ ಪ್ಯಾಕ್ ಅನ್ನ ತಗೊಂತೀವಿ. ಸೊ ಒಂದು ಮಾಮೂಲಿ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ 5 ರೂಪಾಯಿ ಬಿಸ್ಕೆಟ್ ಪ್ಯಾಕ್ ಅಲ್ಲಿ ಎಣಿಸಿದ್ರೆ ಎಷ್ಟು ಬಿಸ್ಕೆಟ್ ಇರ್ತವೆ ಅಂತ? ಎಷ್ಟಿರ್ತವೆ? ಮಾಮೂಲಿ 5 ರೂಪಾಯಿ ಬಿಸ್ಕೆಟ್ ಪ್ಯಾಕ್ ಅಲ್ಲಿ ಎಷ್ಟಿರ್ತವೆ ಬಿಸ್ಕೆಟ್? ಎಷ್ಟಿರ್ತವೆ? 10. ಕ್ಲೀನಾಗಿ ಎಣಿಸಿಲ್ಲ ನಾವು ಸಣ್ಣ ಎಣಿಸಿ ಇದು ಮಾಡಿದ್ದಾರೆ ಈಗ. ಬಟ್ ನನಗೆ ಗೊತ್ತರ ಹಾಗೆ ನಾವು ಬಿಸ್ಕೆಟ್ ಪ್ಯಾಕ್ ತಗೊಂಡಾಗ ಆ ಬಿಸ್ಕೆಟ್ ಪ್ಯಾಕ್ ಅಲ್ಲಿ ಎಷ್ಟಿರುವಪ್ಪ ಅಂದ್ರೆ 13 ಬಿಸ್ಕತ್ಗಳು ಇರ್ತದೆ. ಎಷ್ಟಿರ್ತಿದ್ವು? 13 ಬಿಸ್ಕತ್ಗಳು ಇರ್ತದೆ. ಎಷ್ಟು ಬಿಸ್ಕತ್ ಇರೋ? 13 ಬಿಸ್ಕತ್. ಅದ್ರಲ್ಲ ಏನ್ ಮಾಡಿದೆ? ಬೆಳಗ್ಗೆ ಏನು ತಿಂಡಿ ತಿನ್ನೋದ್ರಿಂದ ಹೊಟ್ಟಸ್ಬಿಡುತ್ತೆ ಅಂತ ಒಂದು ಇಬ್ರು ಹುಡುಗರು ಬಂದು ಹೋಗಲ್ಲ ಬಿಸ್ಕೆಟ್ ಪ್ಯಾಕ್ ತಗೊಂಡ್ರಾಗೋ ಮಠದ ತಂದೆಯವ್ರಿಗೆ ಅಂತ ಏನ್ ಮಾಡಿದೆ? ಒಂದು ಬಿಸ್ಕೆಟ್ ಪ್ಯಾಕ್ ತರಿಸಿ. ಅದ್ರಲ್ಲಿ ಏನ್ ಮಾಡಿದೆ? ಅಕ್ಷಿಗೆ 3 ಪಟ್ಟಿ. ಅಕ್ಷಿಗೆ ಏನ್ ಮಾಡಿದೆ? 3 ಪಟ್ಟಿ. ಅವನ ಪಕ್ಕದಾಗ ಏನಿದ್ದ ಜೀವನ್, ಅವನಿಗೆ 3 ಪಟ್ಟಿ. ಅವನಿಗೆ ಏನ್ ಮಾಡಿದೆ? 3 ಪಟ್ಟಿ. ಆಮೇಲೆ ಅದ್ರ ಪಕ್ಕದಲ್ಲಿ
ಹೇಮಂತ್ ಕೂತಿದ್ದ, ಅವನಿಗೆ 3 ಕೊಟ್ಟೆ. ಅವನ ಪಕ್ಕದಲ್ಲಿ ಒಂದ್ ಕಡೆ ಯಾರಪ್ಪ ಸಂಜಯ್ ಕೂತಿದ್ದ, ಅವನಿಗೆ 3 ಕೊಟ್ಟೆ. ಎಷ್ಟು ಬಿಸ್ಕೆಟ್ ಹೌದು? 12 ಬಿಸ್ಕೆಟ್ ಹೌದು. ಕೊನೆಗೆ ಎಷ್ಟು ಬಿಸ್ಕೆಟ್ ಉಳ್ಕೊಂಡು ಇದೇನ್ ಮಾಡಿದೆ ನಾನು ತಿಂದು. ಇದೇನ್ ಮಾಡಿದೆ ನಾನು ತಿಂದು, ಹೌದಲ್ವಾ? ಸೊ ಆ ಬಿಸ್ಕೆಟ್ ನೋಡ್ಬಿಟ್ಟು ಅದು ಒಂಚೂರು ತಿನ್ನಂಗಾಗಿತ್ತಾ? ನಾನೇನ್ ಮಾಡಿದೆ, 4 ಜನ ಏನ್ ಸರ್ ನನಗೆ ಹೊಟ್ಟೆ ದಿವಸ ಬೆಳಗ್ಗೆ ತಿಂಡಿ ತಿಂದಲ್ಲ ಅಂತ ಒಂದು ಬಿಸ್ಕೆಟ್ ಪ್ಯಾಕ್ ತರಿಸಿದೆ. ಅವ್ರಿಗೆಲ್ಲ 3 ಬಿಸ್ಕೆಟ್ ಪ್ಯಾಕ್ ಕೊಟ್ಟೆ. ಬಿಸ್ಕೆಟ್ ಅನ್ನು ಕೊಟ್ಟೆ, ಒಂದನ್ನ ನಾನು ತಿಂದೆ. ಈ ರೂಪದ 13 13 ಈ ರೂಪದ ಸಂಖ್ಯೆಗಳನ್ನು ಏನಂತ ಕರಿತೀವಿ ನಾವು? ಭಾಗಲಬ್ಧ ಸಂಖ್ಯೆಗಳು. ಸೊ ಇದನ್ನ 7ನೇ ಕ್ಲಾಸಲ್ಲಿ ಬೇರೆ ಹೆಸರಿಂದ ಕರಿತಿದ್ರು. ನೆನಪು ಮಾಡ್ಕೊಳ್ಳಿ, 7ನೇ ಕ್ಲಾಸಲ್ಲಿ ಬೇರೆ ಹೆಸರಿಂದ ಕರಿತಿದ್ರಿ. ನಾನು 8ನೇ ಕ್ಲಾಸಿಗೆ ಬಂದಲ್ಲಿ ಇವನು ಭಾಗಲಬ್ಧ ಸಂಖ್ಯೆಗಳು ಅಂತ ಪರಿಚಯ ಮಾಡಿಕೊಟ್ಟೆ. ಬಟ್ 7ನೇ ತರಗತಿಯಲ್ಲಿ ಏನಂತ ಕರಿತಿದ್ರಿ? ಅವಾಗ ಇವುಗಳ ಪರಿಚಯ ಆಗಿದ್ದು ಭಿನ್ನ ರಾಶಿ ಅಂತ. ಪ್ರತಿ ಪರಿಚಯ ಆಗಿದ್ದೇನೋ ಭಿನ್ನ ರಾಶಿ ಅಂತ. ಆನಂತರ 8ನೇ ತರಗತಿ ಬಂದ್ಮೇಲೆ ಆ ಭಿನ್ನ ರಾಶಿಗಳ ಮುಂದುವರೆದ ವಿಷಯವನ್ನ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ, ಹೌದಲ್ವಾ? 7ನೇ ತರಗತಿ ಒಳಗೆ ಏನಾದವನ್ನ ಭಿನ್ನ ರಾಶಿಗಳು ಅಂತ ಕರೆದು. 7ನೇ ತರಗತಿ ಒಂದು ಪಾಠ ಇದೆ, ಭಿನ್ನ ರಾಶಿಗಳು ಮತ್ತು ದಶಮಾಂಶ ಸಂಖ್ಯೆಗಳು ಅಂತ. ಭಿನ್ನ ರಾಶಿಗಳು ಮತ್ತು ದಶಮಾಂಶ ಸಂಖ್ಯೆಗಳು ಅಂತ 7ನೇ ತರಗತಿ ಪಾಠ ಇದೆ, ಹೌದಲ್ವಾ? ಹಾಗಾಗಿ ಅಲ್ಲಿವರೆಗೂ ಭಿನ್ನ ರಾಶಿ ಆಗಿದ್ದು, ಇಲ್ಲಿ ಬಂದ್ಮೇಲೆ 8ನೇ ತರಗತಿ ಬಂದ್ಮೇಲೆ ನಾವೇನ್ ಮಾಡಿದ್ವಿ? 2ನೇ ಘಟಕ ಇದೆ ಭಾಗಲಬ್ಧ ಸಂಖ್ಯೆಗಳು ಅಂತ ಘಟಕದಲ್ಲಿ ಅವನು ಪರಿಚಯ ಮಾಡ್ಬೇಕು. ಹಾಗಾಗಿ ನೀವು ನೋಡ್ತಿದ್ರೆ ಇವಾಗ ಏನಂತೀರಿ? ಭಾಗಲಬ್ಧ ಸಂಖ್ಯೆಗಳು ಅಂತೀವಿ. 7ನೇ ತರಗತಿಯಿಂದ ಗೊತ್ತಾಗುತ್ತೆ ಏನ್ ಹೇಳ್ತಿದ್ರೆ? ಭಿನ್ನ ರಾಶಿಗಳ ಸೂತ್ರವನ್ನ. ಹಾಗಾದ್ರೆ ಇವುಗಳ ಅವಶ್ಯಕತೆ ಕೂಡ ಇದೆ. ಗಣಿತಕ್ಕೆ ಭಿನ್ನ ರಾಶಿಗಳ ಅವಶ್ಯಕತೆ ಕೂಡ ಇದೆ. ಇದೇ ಇಲ್ಲ ಗೊತ್ತಾನೆ? ಈಗ ಹೆಂಗ್ ಹೆಚ್ಚಿದೆ ಅಂತ ಹೇಳಿ. ಸೊ ಈಗ ನಾವು ಹೇಳ್ಬೋದು, ಈಗ 13 ಅನ್ನೋದು ಒಂದು ಗುಂಪು ಆದ್ರೆ ಅದರಲ್ಲಿ ಯಾರಿಗೆ ಎಷ್ಟೆಷ್ಟು ಹಂಚಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಕೊಡ್ತಕ್ಕಂತ ಇದನ್ನ ನಾವೇನಿದ್ವಿ? ಭಿನ್ನ ರಾಶಿಗಳಿದ್ವಿ. ಅದನ್ನು 8ನೇ ತರಗತಿಯಲ್ಲಿ ಏನಂತ ಕಲ್ತಿರಿ? ಭಾಗಲಬ್ಧ ಸಂಖ್ಯೆಗಳು. ಅಂದ್ರೆ ಪ್ರತಿಯೊಂದು ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳ್ಬೋದು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಇಲ್ಲಿ 10/4 ಅಂತ ಬರ್ತದೆ. 10/4 ಅಂತ ಬರ್ತದೆ. ಇದು ಯಾವ್ದರ ರೂಪ ಗೊತ್ತಾ? ನೋಡಿ, ನಾನು ಬರೀತೀನಿ 4 × 4 4 ತಾರೀಕು 20/4 20/4. ಇದನ್ನ 4 × 4 4 × 20. ಇದನ್ನ ಏನಂತ ಬರೀಬಹುದು? 5/1 ಅಂತ ಬರೀಬಹುದು. ಏನಂತ ಬರೀಬಹುದು? 5/1 ಯಾವ ರೂಪ? ಈಗ ಹೇಳ್ಬೇಕು, ಅದು ಅವಾಗ ಭಿನ್ನ ರಾಶಿ. ಈಗ ನೀವು ಏನಂತ ಭಾಗಲಬ್ಧ ರೂಪ, 5ರ ಭಾಗಲಬ್ಧ ರೂಪ. 5ರ ಅಂದ್ರೆ 20/4 ಅಂದ್ರಷ್ಟೇ, 5/1 ಅಂದ್ರು ಅಷ್ಟೇ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪೂರ್ಣಾಂಕವನ್ನು ನಾವೇನ್ ಮಾಡ್ಬೋದು? ಭಾಗಲಬ್ಧ ರೂಪದಲ್ಲಿ ಬರೆಯಬಹುದು. ಅದ್ರ ಜೊತೆಗೆ ಇವುಗಳ ಮಧ್ಯೆ ಭಾಗಲಬ್ಧ ಸಂಖ್ಯೆ ಇದೆ. ಅದೇನೋ ಒಂದು ಪಟ್ಟಿ ಬರ್ತಿದ್ದೆ ನೋಡಿ, ಪಟ್ಟಿ ಬರ್ತಾನೆ ಏನಂತ? 10/4 ಅಂತ ಬರ್ತದೆ. 10/4 ಅಂತ ಬರೆದ್ರೆ ನೋಡಿ, ಏನನ್ನ 10ನ್ನ 4ರಿಂದ ಭಾಗಿಸೋದು. 10ನ್ನ 4ರಿಂದ ಭಾಗಿಸೋದು. ಅವಾಗ ಏನಾಯ್ತು? ಬಾಕಿ ತೋರಿಸ್ಕೊಂಡು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸೊ ಇವಾಗ ಬಿಂದು ಇಟ್ಟು ಏನ್ ಮಾಡ್ಬೇಕು? ಇದಕ್ಕೆ ನಾವೇನಂತ ಕರಿತೀವಿ? ದಶಮಾಂಶ ಬಿಂದು ಅಂತ ಕರಿತೀವಿ. ಅದಕ್ಕೇನಂತ ಕರಿತೀವಿ? ದಶಮಾಂಶ ಬಿಂದು. ಅಲ್ಲಿಂದ ಮುಂದಕ್ಕೆ ಸಂಖ್ಯೆಯ ದಶಮಗಳು ಶುರುವಾಗ್ತದೆ. ಪಾಯಿಂಟ್ ಅಂದ್ರೆ ಬಿಂದುವಿನ ನಂತರ ನಾವೇನ್ ಮಾಡ್ಬೋದು? ಒಂದೊಂದು ಸ್ಥಾನ ಅದು ಕೂಡ ಮೌಲ್ಯವನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಮೌಲ್ಯ ಏನಾಗ್ತಾ ಹೋಗುತ್ತೆ? ಬಲಕ್ಕೆ ಹೋದಂತೆ ಮೌಲ್ಯ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತೆ. ಅದ್ರ ಅವಶ್ಯಕತೆ ಇದೆ ನಮಗೆ. ಉದಾಹರಣೆ ಅವಶ್ಯಕತೆ ಇದೆ. ಯಾಕಂದ್ರೆ ಚಿನ್ನ ಗೊತ್ತಲ್ಲ, ಚಿನ್ನ 0.00001 ಗ್ರಾಮ್ ಆದ್ರೂ ಕೂಡ ಚಿನ್ನಕ್ಕೇನಿದೆ? ಬೆಲೆ ಇದೆ. ಚಿನ್ನಕ್ಕೇನಿದೆ? 1 kg 1 ಗ್ರಾಮ್ ಅನ್ನೋದಿಲ್ಲ. ಚಿನ್ನ ತೆಗೆದುಕೊಂಡ್ರೆ 0.01 ಗ್ರಾಮ್ ಚಿನ್ನ ಆದ್ರೂ ಕೂಡ ಅದಕ್ಕೇನಿದೆ? ಬೆಲೆ ಇದೆ. ಹಾಗಾಗಿ ಬೆಲೆ ತುಂಬಾ ಬೆಲೆಯುಳ್ಳ ವಸ್ತುಗಳ ಅತ್ಯಲ್ಪ ಇದಕ್ಕೂ ಕೂಡ ಬೆಲೆ ಇರೋದ್ರಿಂದ ನಾವು ದಶಮಾಂಶಗಳನ್ನು ಕೂಡ ಪರಿಗಣಿಸಬೇಕು. ಅದೇನ್ ಬಿಡು ಅಂತ ನೆಗ್ಲೆಕ್ಟ್ ಮಾಡಾಗೇ ಇಲ್ಲ. ಇದೇನಾಯ್ತಿದ್ದು? 4 ಇದೆ, 20 ಕೊನೆಗೆ ಬಿತ್ತು ಶೂನ್ಯ ಉಳಿತು. ಅಂದ್ರೆ ನಾವು ಇದನ್ನ ಸಂಪೂರ್ಣವಾಗಿ ಪರಿಗಣಿಸಬಹುದು. ಏನಂತ ಪರಿಗಣಿಸಬಹುದು ಅಂದ್ರೆ 10/4 2.5. ಇದೇನು 7ನೇ ಕ್ಲಾಸಲ್ಲಿ ಐತೆ ಅಂತ ನಾವು ಕಳೆದ ವರ್ಷ ಹೇಳಿದ್ವಿ. ಇದು ಭಾಗಲಬ್ಧ ಸಂಖ್ಯೆ, ಇದು ಏನೋ ದಶಮಾಂಶ ರೂಪ. ದಶಮಾಂಶ ಅಲ್ಲ, ದಶಮಾಂಶ ರೂಪ. ಇದು 4ನೇ ಹತ್ತು ಎನ್ನುವುದು ಒಂದು ಮೌಲ್ಯದ ಭಾಗಲಬ್ಧ ರೂಪ. ಇದು ದಶಮಾಂಶ ರೂಪ.
ನಾಲ್ಕನೇ ಹತ್ತು ಅನ್ನೋದು ಭಾಗಲಬ್ಧ ಸಂಖ್ಯೆ, 2.5 ಅನ್ನೋದು ಇವೆರಡರ ಬೆಲೆ ಒಂದು ಸರಿ ಪರಸ್ಪರ ಸಮಾನ ಬೇರೆ ಬೇರೆ. ಹಾ, ಪರಸ್ಪರ ಸಮಾನ ಬೇರೆ ಬೇರೆ. ಹಾ, ಸಮ ಅಂತ ಈಕ್ವಲ್ ಟು ಅಂದ್ರೆ ಏನಂತ ಅಲ್ಲಿ ಸಮ ಅಂತ ಈಸ್ ಈಕ್ವಲ್ ಟು. ಹೌದಾ? ಚಿಹ್ನೆ ಏನಂತ ತೋರಿಸುತ್ತೆ? ಎಡಬದಿಯ ಮತ್ತು ಬಲಬದಿಯ ಮೌಲ್ಯಗಳು ಪರಸ್ಪರ ಸಮನಾಗಿವೆ. ತಮ್ಮ ಮೌಲ್ಯದಲ್ಲಿ ಏನಿದೆ? ಪರಸ್ಪರ ಸಮನಾಗಿವೆ. ಇವನ್ನ ನಾವೇನಿದ್ವಿ ದಶಮಾಂಶ ಸಂಖ್ಯೆ ಅಂತ ಹೇಳ್ತೀವಿ. ಈಗ ಈ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಸೂಚಿಸಬೇಕು. ಈ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಸೂಚಿಸಬೇಕು. ಯಾವ ರೀತಿ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಈಗ ನಾನು ಒಂದು ಬಿಸ್ಕೆಟ್ ಪ್ಯಾಕ್ ತಂದೆ, ಅದರಲ್ಲಿ 13 ಬಿಸ್ಕೆಟ್ ಇದ್ದು, ಹಾಗಾಗಿ ಅದರಿಂದ ಏನ್ ಮಾಡಿದ? ನಾನು ಬಿಸ್ಕೆಟ್ಗಳನ್ನ ಹಂಚಿಕೊಂಡೆ. ಎಲ್ಲಾ ಬಿಸ್ಕೆಟ್ ಅನ್ನು ಹಂಚಿದ ಮೇಲೆ ಬಿಸ್ಕೆಟ್ ಪ್ಯಾಕ್ ಏನಾಯ್ತು? ಖಾಲಿ ಆಯ್ತು. ಬಿಸ್ಕೆಟ್ ಪ್ಯಾಕ್ ಏನಾಯ್ತು? ಅದರೊಳಗೆ ಬಿಸ್ಕೆಟ್ಗಳ ಸಂಖ್ಯೆ ಖಾಲಿ ಆದ್ಮೇಲೆ ಎಷ್ಟು? ಅದರಿಂದ ನಾನು ಯಾರಿಗಾದ್ರೂ ಬಿಸ್ಕೆಟ್ ಕೊಡ್ಲಿಕ್ಕೆ ಸಾಧ್ಯನಾ? ಆ ಖಾಲಿ ಪ್ಯಾಕ್ ಇಂದ ನಾನು ಯಾರಿಗಾದ್ರೂ ಬಿಸ್ಕೆಟ್ ಫಸ್ಟ್ ಏನ್ ಮಾಡಿದೆ? 13ರಲ್ಲಿ 3 ಅಂತ 4 ಜನಕ್ಕೆ ಹಂಚಿದೆ. ಹೌದಾ? 13ರಲ್ಲಿ 1 ಒಬ್ಬರಿಗೆ ಹಂಚಿದೆ, ನಾನ್ ತಿಂದೆ. ಇನ್ನು ಉಳ್ಕೊಂಡಿದ್ದೇನೋ? ಉಳಿದಂತದ್ರಲ್ಲಿ ನಾನು ಯಾರಿಗಾದ್ರೂ ಬಿಸ್ಕೆಟ್ಗಳನ್ನ ಹಂಚಲಿಕ್ಕೆ ಸಾಧ್ಯನಾ? ಹಾಗಾಗಿ ನಾವು ಭಾಗಲಬ್ಧ ಸಂಖ್ಯೆಯನ್ನು ಬರೆಯುವಾಗ ಇಲ್ಲಿ ಛೇದದಲ್ಲಿ 0 ಬಂತು ಅಂದ್ರೆ ಅದನ್ನ ಆ ಸಂಖ್ಯೆನ ನಾವೇನಂತ ಕರಿತೀವಿ. ಇದರಿಂದ ನಾವು ಯಾವ ಸಂಖ್ಯೆ ಬರೆದ್ರು ಕೂಡ ಇದನ್ನ ನಾವು ಗಣಿತದಲ್ಲಿ ಮೌಲ್ಯೀಕರಿಸುವುದಿಲ್ಲ. ಯಾಕಂದ್ರೆ ಏನಂತ ನಾವು ನಾಟ್ ಡಿಫೈನ್ಡ್ ಏನಂತ ಕರಿತೀವಿ? ಅದಕ್ಕೆ ಈ ರೀತಿಯ ಒಂದು ಸಂಖ್ಯೆ ಗಣಿತದಲ್ಲಿ ನಾವು ಪರಿಗಣಿಸೋದಿಲ್ಲ. ಅಂದ್ರೆ ಛೇದವು 0 ಆಗಿರ್ತಕ್ಕಂತಹ ಅಂಶದಲ್ಲಿ ಯಾವುದೇ ಒಂದು ಪೂರ್ಣಾಂಕ ಇರತಕ್ಕಂತಹ ಸಂಖ್ಯೆಯನ್ನು ನಾವು ಗಣಿತದಲ್ಲಿ ಪರಿಗಣಿಸುವುದಿಲ್ಲ. ಇದರ ಬೆಲೆಯನ್ನು ನಾವು ಪರಿಗಣಿಸೋದಿಲ್ಲ. ಈ ರೀತಿ ಬಂದ್ರೆ ನಾವು ಏನಂತ ಕರಿತೀವಿ? ನಾವು ನಾಟ್ ಡಿಫೈನ್ಡ್ ಅಂತ. ಅರ್ಥ ಕೇಳ್ತಾನೆ? ಈ ರೀತಿಯ ಸಂಖ್ಯೆಯನ್ನು ನಾವು ಪರಿಗಣಿಸೋದಿಲ್ಲ. ಅರ್ಥ ಕೇಳ್ತಾನೆ? ಈ ರೀತಿಯ ಸಂಖ್ಯೆ ನಾವು ಗಣಿತದಲ್ಲಿ ಏನ್ ಮಾಡಲ್ಲ, ಪರಿಗಣಿಸೋದಿಲ್ಲ. ಹಾಗಾಗಿ ಇದನ್ನ ಬಿಟ್ಟು ಹಾಗಾದ್ರೆ ಏನಂತ ಹೇಳ್ಬೇಕು? ಭಾಗವತ ಸಂಖ್ಯೆ ಏನಾಗಿರಬಾರದು? ಛೇದ 0 ಆಗಿರಬಾರದು. ಭಾಗವತ ಸಂಖ್ಯೆ ಹೇಳಲಿಕ್ಕೆ ಛೇದ ಏನಾಗಿರಬಾರದು? 0 ಆಗಿರಬಾರದು. ಹಾಗಾಗಿ ನಾವು ಭಾಗವತ ಸಂಖ್ಯೆಗಳನ್ನು ಹೇಗೆ ಬರೀಬೇಕಪ್ಪ ಅಂದ್ರೆ ನೋಡಿ, ಇಲ್ಲಿ ಬರೀತೀನಿ. ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಮತ್ತೆ ಅದಕ್ಕೊಂದು ಸಂಖ್ಯೆ ಇದೆ. ಯಾವುದು? ಕಳೆದ ವರ್ಷ 8ನೇ ತರಗತಿಯಲ್ಲಿ ಮಾಡಿಸಿ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ. 8ನೇ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಒಂದು ಕೂಡ ಒಂದು ಸಂಕೇತವನ್ನು ಸೂಚಿಸಿತ್ತು 8ನೇ ತರಗತಿಯಲ್ಲಿ. ಯಾರು ಹೇಳಿದ್ರು? ಜೋರಗಳು ಯಾರು? ಕ್ಯೂ. ವೆರಿ ಗುಡ್. ಅದು ಇಷ್ಟ ಆದ ನೆನಪಿದೆಯಲ್ಲ, ಭಾಗಲಬ್ಧ ಸಂಕೇತ ಕ್ಯೂ. ಇಲ್ಲಿ ನಾವು ಏನಂತ ಬರೀಬೇಕು? ಭಾಗಲಬ್ಧ ಸಂಖ್ಯೆ ಬರೀಬೇಕು. ಇಷ್ಟೊಂದು ಇದಾವೆ, ಅನಂತ ಇದಾವೆ. ಈಗಲೇ ನಾವು ಒಂದು 2 ಉದಾಹರಣೆ ತಗೊಂಡ್ವಿ. ಹಂಗೆ ಪ್ರತಿಯೊಂದು ಪೂರ್ಣಾಂಕದ ನಡುವೆ ನೂರಾರು, ಸಾವಿರಾರು, ಲಕ್ಷಾಂತರ ಭಾಗಲಬ್ಧ ಸಂಖ್ಯೆಗಳು. ಹಾಗಾಗಿ ಅಪರಿಮಿತ ಆಗಿರೋದ್ರಿಂದ ಈ ರೀತಿ ಈ ಗುಂಪನ್ನ ಒಂದು ಉದಾಹರಣೆ ಕೊಟ್ಟು ಬರೋದಲ್ಲ, ಆ ರೀತಿ ಬರೀಲಿಕ್ಕೆ ಇಲ್ಲಿ ಆಗಲ್ಲ. ಅದ್ರ ಬದಲಿಗೆ ಏನ್ ಮಾಡ್ತೇವೆ ನಾವು? ಸಾಂಕೇತಿಕವಾಗಿ ಎ ಎನ್ನುವ ಒಂದು ಪೂರ್ಣಾಂಕ ಮತ್ತು ಬಿ ಎನ್ನುವ ಪೂರ್ಣಾಂಕಗಳನ್ನ ಭಿನ್ನರಾಶಿ ರೂಪದಲ್ಲಿ ಬರೆದು a/b ರೂಪದಲ್ಲಿ ಬರೆದು ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದು, ಇಲ್ಲಿ ಎ ಮತ್ತು ಬಿಗಳು, ಇಲ್ಲಿ ಎ ಮತ್ತು ಬಿಗಳು ಏನಾಗಿವೆ? ಈ ಗುಂಪಿಂದ ಬರೋದು. ಎ ಮತ್ತು ಬಿಗಳು ಏನಾಗಿದ್ದಾವೆ? ಈ ಗುಂಪು. ಯಾವ್ದು ಗುಂಪು? ಪೂರ್ಣಾಂಕಗಳ ಗುಂಪು. ಅಲ್ಲಿ ಋಣನೂ ಬರ್ಬೋದು, ಧನನೂ ಬರ್ಬೋದು. ಹೌದಲ್ವಾ? ಯಾಕಂದ್ರೆ ನೋಡಲೆ -4 ಮತ್ತು -3ರ ಮಧ್ಯೆ -3.5 ಅಂತ ಒಂದು ಋಣ ದಶಮಾಂಶ ಸಂಖ್ಯೆ ಇದೆ. 3.5 ಅಂತ, ಅಥವಾ 7/2 ಅಂತ ಬರೀಬಹುದು. -7/2 ಅಥವಾ -3.5. -7/2 ಅನ್ನೋದು ಭಾಗಲಬ್ಧ ರೂಪ, -3.5 ಅನ್ನೋದು ದಶಮಾಂಶ ರೂಪ. ಹೌದಲ್ವಾ? -7/2 ಅನ್ನೋದು ಭಾಗಲಬ್ಧ ರೂಪ, -3.5 ಅನ್ನೋದು ದಶಮಾಂಶ ರೂಪ. 7ನೇ ತರಗತಿ ಕಳೆದ ವರ್ಷ ಹೇಳಿದ್ರೆ ಹೌದಾ? ದಶಮಾಂಶ ರೂಪ ಮತ್ತು ಭಾಗ. ಹಾಗಾಗಿ ನಾವು ಋಣ ಪೂರ್ಣಾಂಕಗಳನ್ನು ಇಲ್ಲಿ ಎ ಜಾಗದಲ್ಲಿ ಪರಿಗಣಿಸಬೇಕು ಮತ್ತು ಬಿ ಜಾಗದಲ್ಲಿ ಪರಿಗಣಿಸಬೇಕು. a/b ಏನಪ್ಪಾ ಅಂದ್ರೆ ಇಲ್ಲಿ ಎ ಮತ್ತು ಬಿ ಗಳು ಪೂರ್ಣಾಂಕಗಳು. ಎಲ್ಲಿವೋ ಎ ಮತ್ತು ಬಿ ಗಳು ಎಲ್ಲಿವೋ ಪೂರ್ಣಾಂಕ. ಎ ಮತ್ತು ಬಿ ಗಳು ಪೂರ್ಣಾಂಕಗಳು. ಮತ್ತು ಇನ್ನೊಂದು ಕಂಡೀಷನ್ ಬರ್ತದೆ. ಏನ್ ಕಂಡೀಷನ್? ಇನ್ನೊಂದು
ಹೇಳಿದ ನಾನು ಇಲ್ಲಿ ಏನೋ ಬರ್ದು ಹೇಳಿದೆ. ಏನ್ ಸೊನ್ನೆ ಆಗಿರ್ಬಾರ್ದು? ಛೇದ ಸೊನ್ನೆ ಆಗಿರ್ಬಾರ್ದು. ಇಲ್ಲಿ ಛೇದದ ಜಾಗದಲ್ಲಿ ಏನಿದೆ? ಛೇದ ಜಾಗದಲ್ಲಿ ಏನಿದೆ? ಬಿ. ಮತ್ತು ಬಿ ಇಸ್ ನಾಟ್ ಈಕ್ವಲ್ ಟು ಅಂತ ಹೇಳಿ ಏನಾಗಿರ್ಬಾರ್ದು? ಸೊನ್ನೆ ಆಗಿರ್ಬಾರ್ದು. ಮತ್ತು ಬಿ ಏನಾಗಿರ್ಬಾರ್ದು? ಸೊನ್ನೆ ಆಗಿರ್ಬಾರ್ದು. ಮತ್ತು ಬಿ ಏನಾಗಿರ್ಬಾರ್ದು? ಸೊನ್ನೆ ಆಗಿರ್ಬಾರ್ದು. ಸೊ ಇಷ್ಟನ್ನ ನೀವು 8ನೇ ತರಗತಿಯಲ್ಲಿ ಕಲಿತೀವಿ. ಸೊ ಮತ್ತೊಮ್ಮೆ ಇಲ್ಲಿ ಏನಾಗುತ್ತೆ, ಇದಕ್ಕಿಂತ ಮುಂದಿನ ಸಂಖ್ಯೆಗಳಿಗೆ ಹೋಗೋಣ. ಹೌದಾ? ಇದರಿಂದ ಮುಂದಿನ ಸಂಖ್ಯೆಗಳಿಗೆ ಹೋಗೋಣ. ಇದುವರೆಗೆ ನೀವು ಮಾಡಿದೇನೋ ಸ್ವಾಭಾವಿಕ ಸಂಖ್ಯೆ, ಆಮೇಲೆ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು. ಗೊತ್ತಾನೆ? ಇದನ್ನು ನೀವು ನಿಮ್ಮ ನೋಟ್ಸ್ ಅಂತ ತೆಗೆದು ಇಷ್ಟನ್ನು ಬರ್ಕೊಳ್ರಿ. ಬರ್ಕೊಂಡ ನಂತರ ಏನ್ ಮಾಡೋಣ? ಮುಂದಿನ ಭಾಗಕ್ಕೆ, ಇದಕ್ಕಿಂತ ಮುಂದಿನ ಭಾಗ ಅಥವಾ ಇದನ್ನ ಇದು ಉಳಿದ ಅಂಶ ತಿಳಿದುಕೊಂಡಿರೋದು. ಈಗ ನೋಡಿ, ಮುಂದುವರಿಯಕ್ಕಿಂತ ಮುಂಚೆ, ಇದಕ್ಕಿಂತ ಮುಂದಿನ ಗುಂಪಿಗೆ ಹೋಗೋಕ್ಕಿಂತ ಮುಂಚೆ ಈ ಭಾಗಲಬ್ಧ ಸಂಖ್ಯೆಗಳು ಮತ್ತು ದಶಮಾಂಶ ಸಂಖ್ಯೆಗಳ ಬಗ್ಗೆ ಒಂದು ನಿಮ್ಮೊಂದು ಮಾಹಿತಿಯನ್ನು ಕೊಡ್ತೀವಿ. ಸೊ ಭಾಗಲಬ್ಧ ರೂಪವನ್ನ ದಶಮಾಂಶ ರೂಪಕ್ಕೆ, ದಶಮಾಂಶ ರೂಪವನ್ನ ಭಾಗಲಬ್ಧ ರೂಪಕ್ಕೆ ಪರಿವರ್ತಿಸಬಹುದು. ಅದಲ್ಲ, ಈಗ ಮೂರನೇ ಒಂದಿದೆ, ಮೂರನೇ ಒಂದು ಹೌದಾ? ಭಾಗಲಬ್ಧ ಸಂಖ್ಯೆಗಳು ಅದಕ್ಕೆ ಬಂದ್ರೆ ಕಳೆದ ಶನಿ ಇವತ್ತು ಮಾಡಿದ್ವಿ. ಮೂರನೇ ಒಂದರ ದಶಮಾಂಶ ರೂಪ ಬರಿಬೇಕು. ಹೇಗೆ ಬರೀತೀರಿ? ಏನ್ ಮಾಡ್ಬೇಕು? ದಶಮಾಂಶ ರೂಪ ಬರಿಬೇಕಂದ್ರೆ ಅಂಶವನ್ನ ಛೇದದಿಂದ ಭಾಗಿಸ್ಬೇಕು. ಅಂಶವನ್ನ ಛೇದದಿಂದ ಭಾಗಿಸ್ಬೇಕು. ಹೇಗೆಂದ್ರೆ 1/3 ಹೋಗಲ್ಲ, ಹೌದಲ್ವಾ? ಭಾಜಕವು ಭಾಜ್ಯಕ್ಕಿಂತ ಹೆಚ್ಚಾಗಿದೆ. ಅವಾಗ ಏನ್ ಮಾಡ್ಬೇಕು? ಮೊದಲು ಮಾಡ್ಬೇಕಾದ್ರೆ ಕೆಲಸ ಏನಪ್ಪಾ ಅಂದ್ರೆ 3 ಸೊನ್ನೆಗೆ 0 ಅಂತ ಹಾಕಿ ಒಂದು ಭಾಗಾಕಾರವನ್ನು ಮಾಡ್ಬೇಕು. ಶೇಷ ಎಷ್ಟು ಉಳಿತು? ಆನಂತರ ಏನ್ ಮಾಡ್ಬೇಕು? ದಶಮಾಂಶಗಳನ್ನ ಪರಿಗಣಿಸಬೇಕು. ಪಾಯಿಂಟ್ ಇಟ್ಟು ಒಂದು 0 ನಿಲ್ಲಿಸ್ಕೊಂಡು ಏನಾಯ್ತು ಅವಾಗ? 3 ಆನಂತರ ಮತ್ತೆ ಮಾಡ್ಬೇಕು, 1 ಉಳಿತು. ಏನ್ ಮಾಡ್ತು? 1 ಉಳಿತು. ಹೌದಾ? ಮತ್ತೊಂದು 0 ಇಟ್ಕೊಂಡು ಮತ್ತೆ 3 ಏನಾಯ್ತು? 9. ಶೇಷ ಏನು ಉಳಿತು? ಶೇಷ ಏನು ಉಳಿತು? 1. ಹೌದಲ್ವಾ? ಈ ರೀತಿ ಮುಂದುವರಿತಾ ಹೋಗುದು. ಮತ್ತೆ 0 ಇಟ್ಟು ಮತ್ತೆ 3 1. ಸಾಗ ನಾನು ಮಾಡಿದಂತ ಉದಾಹರಣೆಯಲ್ಲಿ 10/4 5 ಆಗಿ ಸುಲಭವಾಗಿ ಬರ್ತದೆ.
ಹೌದಾ? ಅಲ್ಲಿಗೆ ಏನಾಯ್ತು? ಮುಗಿದೋಯ್ತು, ಭಾಗಾಕಾರನೇ ಮುಗಿದೋಯ್ತು. ಆಮೇಲೆ 20/4 10/4 ಮಾಡಿದಾಗ 2.5 ಮುಗಿದೋಯ್ತು. ಒಂದು 4ಕ್ಕೆ ಭಾಗಾಕಾರ ಮುಗಿದೋಯ್ತು, 4ನ ಪೂರ್ಣಾಂಕ ಬಂತು, ಭಾಗಾಕಾರ ಮುಗಿದೋಯ್ತು. ಇನ್ನೊಂದು 2.5 ಅಂತ ಒಂದು ದಶಾಂಶ ಸಂಖ್ಯೆ ಬಂತು, ಅವಾಗಲೇ ಏನಾಯ್ತು? ಭಾಗಾಕಾರ ಮುಗಿದೋಯ್ತು. ಭಾಗಾಕಾರ ಏನಾಯ್ತು? ಮುಗಿದೋಯ್ತು. ಬಟ್ ಇಲ್ಲಿ ಭಾಗಾಕಾರ ಮುಗಿತಾ ಇದೆಯಾ? ಭಾಗಾಕಾರ ಮುಗಿತಾನೇ ಇಲ್ಲ, ಹೀಗೆ ಮುಂದುವರಿತಾವೆ. ಈಗೇನಾಗ್ತಾ ಹೋಗುತ್ತೆ? ಹಾಗಾಗಿ ನಾವು ಈ ಭಾಗದ ಸಂಖ್ಯೆಯನ್ನು 3/1 ಅನ್ನ ದಶಾಂಶ ರೂಪಕ್ಕೆ ಬರೀರಿ ಅಂದ್ರೆ ನೀವೇನ್ ಮಾಡ್ಬೇಕು? 0.33333 ಅಂತ ಬರ್ತದೆ. ಹಿಂಗೆ ಮಾಡ್ಬೇಕು. ಈ ರೀತಿ ಆಗಿದ್ರೆ ಏನಾಗ್ತದೆ? ಮುಂದುವರಿತಾ ಹೋಗಿದೆ. ಸರಿ, 3 ಅನ್ನೋದು ಮುಂದುವರಿತಾ ಹೋಗಿದೆ ಅಂತ ಹೇಳು, ಹೌದಲ್ವಾ? ಸೊ ಇದನ್ನು ಕೂಡ ನೀವು ಮುಂದೆ ಒಂದು ಮತ್ತೆ ಬರುತ್ತೆ, ಭಾಗಲಬ್ಧ ಸಂಖ್ಯೆಗಳನ್ನ ಪರಿವರ್ತಿಸತಕ್ಕಂಥದ್ದು. ಸರಿ, ಸರಳವಾಗಿ ಏನ್ ಬರೀತೀವಿ ನಾವು? ಇದನ್ನ 1/3 ಅನ್ನ 0.3 ಅಂತ ಬರೆದು ಅದರ ಮೇಲೆ ಒಂದು ಡ್ಯಾಶ್ ಹಾಕ್ತೀವಿ, ಬಾರ್ 0.3 ಬಾರ್. ಸೊ ಈ 3 ಬಾರ್ ಅನ್ನೋದು ಏನ್ ಸೂಚಿಸುತ್ತೆ ಅಂದ್ರೆ ಈ ದಶಮಾಂಶ ಅಂಕಿ ಏನಾಗ್ತಾ ಹೋಗಿದೆ? ಮುಂದುವರಿತಾ ಹೋಗಿದೆ. ನೀವು ಹೇಳ್ಬೋದು, ಏನ್ ಸರ್ 3/1 ಬರ್ಕೊಂಡು ಅದನ್ನ ದಶಾಂಶ ರೂಪಕ್ಕೆ 0.3333 ಅಂತ ಬರೆದು ಅಕಸ್ಮಾತ್ ಇಲ್ಲೇನಾದ್ರು ಬೇರೆ ಒಂದು ದಶಾಂಶ ಸಂಖ್ಯೆ ಇದ್ದು ಅದನ್ನ ಭಿನ್ನ ಭಾಗಲಬ್ಧ ರೂಪಕ್ಕೆ ಅಥವಾ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸೋದು ಹೇಗೆ ಅಂತ ಕೇಳಬಹುದು. ಅದು ಸರಿ ಹೋಗುತ್ತಾ? ಇದಕ್ಕೆ ನಾನೇನ್ ಹೇಳ್ತೀನಿ, ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀನಿ, ಆದ್ರೆ ಭಿನ್ನರಾಶಿ ಮುಗದೇ ಇಲ್ಲ, ಹೌದಲ್ವಾ? ದಶಾಂಶವು ಮುಂದುವರಿತಾ ಹೋಗಿದೆ, ಆದ್ರೂ ಕೂಡ ಇದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಹಾಗಾದ್ರೆ ನಾನು ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ. ನಾವೇನ್ ಮಾಡ್ಬೋದು? ಇದೇ ರೀತಿ ಆವರ್ತವಾಗಿರ್ತಕ್ಕಂಥ ಅಂದ್ರೆ ಒಂದು ಸಂಖ್ಯೆ ಮುಂದುವರಿತಾ ಹೋಗಿರ್ತಕ್ಕಂಥ ಒಂದು ಸಂಖ್ಯೆ ನಾವೇನ್ ಮಾಡ್ಬೋದು? ಭಾಗಲಬ್ಧ ರೂಪಕ್ಕೆ ಬರಿಬಹುದು, ಭಾಗಲಬ್ಧ ರೂಪಕ್ಕೆ ಬರಿಬಹುದು. ಅದಕ್ಕೆ ಒಂದು ಉದಾಹರಣೆ ಮಾತಾಡಿ ತೋರಿಸ್ತೀನಿ, ನಿಮ್ಗೆ ಅನುಮಾನ ಇರ್ಬಾರ್ದು, ಹೌದಲ್ವಾ? ಸೊ 0.333 ಅಂತ ಮುಂದುವರೆದು ಹೋಗಿದೆಯಲ್ಲ, 3ರ ಒಂದು 0.33 ಬರಾದ್ರೆ 0.333 ರೀತಿಯ ಸಂಖ್ಯೆಗಳು ಭಾಗಲಬ್ಧ ರೂಪಕ್ಕೆ ಬರೆಯೋದು ಹೆಂಗೆ ಅಂತ, ಭಾಗಲಬ್ಧ ರೂಪಕ್ಕೆ ಬರೆಯೋದು ಹೆಂಗೆ. ಹಾಗಾಗಿ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ನೋಡೋಣ. ಒಂದು ಉದಾಹರಣೆ ತೆಗೆದುಕೊಳ್ಳಿ. ಒಂದು ಲೆಕ್ಕ ಏನ್ ಇದ್ರಲ್ಲಿ ನಾವೇನ್ ಮಾಡೋಣ ಅಂದ್ರೆ 0.77 ಪರಿಗಣಿಸೋಣ. 0.7777 ಇತ್ಯಾದಿ ಅನ್ನು ಭಾಗಲಬ್ಧ ರೂಪಕ್ಕೆ ಪರಿವರ್ತಿಸಿ. ಯಾವ ರೂಪಕ್ಕೆ? ಭಾಗಲಬ್ಧ ರೂಪಕ್ಕೆ ಪರಿವರ್ತಿಸಿ. ಸಾಧ್ಯನೇ ನೋಡೋಣ. ಭಾಗಲಬ್ಧ ರೂಪಕ್ಕೆ ಪರಿವರ್ತಿಸಿ. ನಿಮ್ಗೆ ಅನುಮಾನ ಇರಬಾರ್ದು, ಆವರ್ತವಾಗಿರತಕ್ಕಂತ ಸಂಖ್ಯೆಗಳನ್ನು ಕೂಡ ನಾವು ಭಾಗಲಬ್ಧ ರೂಪಕ್ಕೆ ಬರೀಬಹುದೇ. ಏನ್ ಮಾಡ್ಬೇಕು ನಾವೀಗ? ಪರಿಹಾರ ಇದನ್ನ ಮತ್ತೆ ಮುಂದೆ ಮಾಡಿಸ್ತೀವಿ. ಬಟ್ ನಿಮಗೆ ಭಾಗಲಬ್ಧದಿಂದ ದಶಮಾಂಶಕ್ಕೆ, ದಶಮಾಂಶದಿಂದ ಭಾಗಲಬ್ಧಕ್ಕೆ ಪರಿವರ್ತಿಸಲಿಕ್ಕೆ ಸಾಧ್ಯ ಅನ್ನೋದು ನೋಡ್ಲಿ. ಮೊದಲು ನಾವೇನ್ ಮಾಡೋಣ? x = 0.7777 ಅಂತ ಪರಿಗಣಿಸ್ತೀವಿ. ಇತ್ಯಾದಿ ಅರ್ಥ ತಾನೆ? ಈಗ ನಾನು ಏನ್ ಮಾಡ್ತೀನಿ? ಎರಡು ಕಡೆ 10ರಿಂದ ಗುಣಿಸ್ತೀನಿ. ಎರಡು ಬದಿಯಲ್ಲಿ ಏನ್ ಮಾಡ್ತೀನಿ ನಾನು? ಎರಡೂ ಬದಿಯನ್ನು 10ರಿಂದ ಗುಣಿಸಿ. ಎರಡು ಬದಿಯನ್ನು ಏನ್ ಮಾಡ್ಬೋದು? ಏನಾಯ್ತು? 10x = 10x = 10 × 0.7777 ಇತ್ಯಾದಿ. 10x ಆಗಿರುತ್ತೆ, 10x ಆಗಿರುತ್ತೆ. ಇದು ಮಾತ್ರ ಏನಾಗುತ್ತೆ? ನಮ್ಗೆ ಗೊತ್ತಿದೆ 10 ರಿಂದ 50 ಒಂದು ದಶಾಂಶ ಸ್ಥಾನ ಏನಾಯ್ತು? ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ? ಈ 7 ಈ ಕಡೆ ಬಂತು, 7 ಏನಾಗುತ್ತೆ? ಏನಾಗುತ್ತೆ? 7.7777. ಈಗ ನಾನು ಏನ್ ಮಾಡ್ತೀನಿ? ಪ್ರತ್ಯಕ್ಷ ಹಾಗೆ ಇಟ್ಕೊಳ್ತೀನಿ, ಆದ್ರೆ ಇಲ್ಲಿರ್ತಕ್ಕಂಥ 7.7 ಅನ್ನ ಏನ್ ಮಾಡ್ತೀನಿ ನಾನು? 7 + 0.777 ಅಂತ ಬರಿಬಹುದಲ್ವಾ? ದಶಮಾಂಶ ಸ್ಥಾನವನ್ನ 0.77 ಅಂತ ಹಾಕಿ ವರ್ಗಾವಣೆ ಮಾಡಿದೆ, ಪ್ಲಸ್ ಹಾಕಿರೋದ್ರಿಂದ ಅವುಗಳ ಮೌಲ್ಯ ಒಂದೇ. ಮೊತ್ತ ಮತ್ತೆ ಏನಾಗುತ್ತೆ? ಅದು 7.777 ಆಗುತ್ತೆ. ಗಮನಿಸ್ತಾ ಹೋಗಿ ಹೆಂಗ್ ಬರುತ್ತೆ. ಈಗ 10x = 7 ಇದೆಯಲ್ಲ, 7 ಹಾಗೆ ಬರ್ಕಂತೀನಿ, ಪ್ಲಸ್ ಈ 0.777 ಅಂದ್ರೆ ಏನು? ಏನಿದೆ? x ಆಗಿದೆ. ಏನಾಗಿದೆ ಇಲ್ಲಿ? x ಆಗಿದೆ. ಅದಕ್ಕೆ ಮಾಡಿದೆ x ಆಗಿದೆ. ಈಗ ನಾನು ಏನ್ ಮಾಡ್ತೀನಿ? ಅದಲ್ವಾ 10x ಆ ಪ್ಲಸ್ x ಅಲ್ಲಿ ತಗೊಂಡ್ಬರ್ತೀನಿ. ಪ್ಲಸ್ x ಅಲ್ಲಿ ಏನ್ ಮಾಡ್ತೀನಿ ನಾನು? ಈ ಕಡೆ ತಗೊಂಡ್ರೆ ಏನಾಯ್ತು? ಮೈನಸ್ x ಸಂತೋಷ ಮಾಡಿದವು. ಅದನ್ನಪ್ಪ ಸಮೀಕರಣಗಳನ್ನು ಮಾಡಿದ್ವಿ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಒಂದು ಮಾರ್ಗದ ಬೆಲೆ ಇಷ್ಟ ಆದ್ರೆ ಅದ್ರಲ್ಲಿ ಕಳೆದ್ರೆ ಮಾಡಿದ್ರೆ ಅಂತ ಹೇಳಿ ನೆನಪಿದೆಯಾ? ಒಂದು ಚರಾಕ್ಷರವುಳ್ಳ ಸಮೀಕರಣಗಳನ್ನ ಬಿಡಿಸುವುದು ಅಂತ ಲೆಕ್ಕ ಪಾಠ ಮಾಡಿದ್ವಿ. ಅದೇ ರೀತಿ 10x ಅಲ್ಲಿ 1x ಹೋಯ್ತು, ಈ ಕಡೆ ಏನು ತಂತು 7 ಉಂಟು. 10x ಅಲ್ಲಿ 1x ಕಳೆದ್ರೆ
ವೆರಿ ಗುಡ್ 9x = 7. ಹಾಗಾದ್ರೆ therefore ಏನಂತ ಹೇಳ್ಬೋದು ನಾವು ಮೀನ್ಸ್ x = 7/9. x = ಏನು ಆಶ್ಚರ್ಯ ಆಗುತ್ತಲ್ವಾ? ನಿಮ್ಗೆಲ್ಲ ಇದು ಗೊತ್ತಿತ್ತಾ 0.7777 ಅನ್ನೋದು 9ನೇ 7ರ ದಶಮಾಂಶ ರೂಪ ಅಂತ ಗೊತ್ತಿತ್ತಾ? 9ನೇ 7ರ ದಶಮಾಂಶ ರೂಪ ಅಂತ ಗೊತ್ತಿತ್ತಾ? ಅಂದ್ರೆ ಏನರ್ಥಪ್ಪ ಅಂದ್ರೆ ಇದರ್ಥ ಏನು 0.777 ಈಸ್ ಈಕ್ವಲ್ ಟು ಎಷ್ಟು? 9ನೇ 7. 0.777 ಏನದು? 9ನೇ 7. ಇದು ಈ ಕಡೆದು ಎಂತ ರೂಪ? ಇದೆಂತ ರೂಪ? ದಶಮಾಂಶ ರೂಪ. ಇದು ಭಾಗಲಬ್ಧ ರೂಪ. ಗೊತ್ತಿತ್ತ ನಿಮಗೆ? ಪುನರಾವರ್ತನೆ ಆಗ್ತಕ್ಕಂತ ದಶಾಂಶ ಸಂಖ್ಯೆಗಳನ್ನು ಕೂಡ ನಾವು ಭಾಗಲಬ್ಧ ರೂಪದಲ್ಲಿ ಬರೀಬಹುದು ಅಂತ. ಹಾಗಾಗಿ ನಾವೇನಂತ ಕರಿತೀವಿ, ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಪೂರ್ಣಗೊಳ್ಳುವ ಅಥವಾ ಆವರ್ತವಾಗುವ ದಶಮಾಂಶ ಸಂಖ್ಯೆ ಅಂತ ಕೂಡ ಕರಿತೀವಿ. ಜೀವನ ಏನ್ ಹೇಳಿದಪ್ಪ ನಾನೇನ್ ಹೇಳಿದ್ದೆ ಈಗ? ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಬರೀ p/q ರೂಪದಲ್ಲಿ ಅಥವಾ a/b ರೂಪದಲ್ಲಿ ಬರೆಯೋದಲ್ಲ. ಏನಂತ ಹೇಳ್ಬೋದು ನಾವು? ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಪೂರ್ಣಗೊಳ್ಳುವ. ಆಗಲೇ 2 ಉದಾಹರಣೆ ಕೊಟ್ಟಿದ್ದೆ. ಒಂದರಲ್ಲಿ 4 ಬಂತು, ಇನ್ನೊಂದರಲ್ಲಿ 2.5 ಬಂತು. ಬಟ್ ಇಲ್ಲಿ ಎಷ್ಟು ಬಂದಿದೆ? 0.33 ಬಂದಿದೆ. ಮತ್ತೆ ಇಲ್ಲಿ 0.777 ಏನಾಗಿದೆ? ಏನಾಗಿದೆ? 9ನೇ 7 ಆಗಿದೆ. ಅದು ಒಂದು ಭಾಗಲಬ್ಧ ರೂಪವಾಗಿದೆ. a/b ರೂಪಕ್ಕೆ ಬಂದಿದೆ, ಹೌದಪ್ಪ? a/b ರೂಪಕ್ಕೆ ಬಂದಿದೆ ತಾನೆ? ಭಾಗಲಬ್ಧ ರೂಪಕ್ಕೆ ಬಂದಿದೆ ತಾನೆ? ಹಾಗಾಗಿ ನಾವು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಏನಂತ ಕರೀಬಹುದಪ್ಪ ಅಂದ್ರೆ ಅಂತ್ಯಗೊಳ್ಳುವ ಮತ್ತು ಆವರ್ತವಾಗುವ ದಶಮಾಂಶ ಸಂಖ್ಯೆಗಳು ಕೂಡ ಅವು. ಒಂದು ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ಮತ್ತು ಆವರ್ತವಾಗುವ ಭಾಗಲಬ್ಧ ಸಂಖ್ಯೆ ಕೂಡ ಹೌದು. ಹೌದಲ್ವಾ? ಅದನ್ನ ಬರ್ಕಂತಿರ್ತಾನೆ. ನೀವೇ ಸಂಖ್ಯೆಗಳಲ್ಲಿ ಇದು ಬರ್ತಾರೆ. ಒಂದೇ ನಿಮಿಷ ಇದೊಂದು ಲೆಕ್ಕ ಅಂತ ಬರ್ಕೊಂಡು ಒಂದೇ ನಿಮಿಷ ನೀವೇ ನೋಡ್ಬೇಕು. ದಶಮಾಂಶ ರೂಪ ಕಂಡುಹಿಡಿಯಿರಿ. ದಶಮಾಂಶ ರೂಪ ಕಂಡುಹಿಡಿಯಿರಿ. ದಶಮಾಂಶ ರೂಪ ಕಂಡುಹಿಡಿಯಿರಿ. ಇದು ಲೆಕ್ಕ 1 ಅಂತ ಪರಿಗಣಿಸಿ. ಇದನ್ನ ಲೆಕ್ಕ 2 ಅಂತ ಪರಿಗಣಿಸಿ. ಈಗ ನಿಮಗೆ ಏನಾಗುತ್ತೆ? ಒಂದು ದಶಮಾಂಶ ಭಾಗಲಬ್ಧ ಸಂಖ್ಯೆಯನ್ನ ದಶಾಂಶ ರೂಪಕ್ಕೂ ಬರೀಬಹುದು, ಹಾಗೆ ಒಂದು ಆವರ್ತವಾಗಿರ್ತಕ್ಕಂಥ ಪೂರ್ತಿ ಕಂಪ್ಲೀಟ್ ಆಗಿರ್ತಕ್ಕಂಥ ಬರೀ ಸುಲಭ. ಬಟ್ ಏನಾಗಿರ್ಬೇಕು? ಆವರ್ತವಾಗಿರೋದನ್ನು ಬರೀಲಿಕ್ಕೆ ಸಾಧ್ಯನಾ? ಬರೀಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಏನಂತೀವಿ? ಭಾಗಲಬ್ಧ ಸಂಖ್ಯೆಗಳೆಂದರೆ ಏನೋ ಪೂರ್ಣಗೊಳ್ಳುವ ಅಥವಾ ಆವರ್ತವಾಗುವ ದಶಮಾಂಶ ಸಂಖ್ಯೆಗಳು. ಅದು ಮಾತ್ರ ನಾವು ಭಾಗಲಬ್ಧ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ. ಅದಾಗ್ಲಿಲ್ಲ ಅಂದ್ರೆ ನಾವು ಭಾಗಲಬ್ಧ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂಖ್ಯೆಗಳು ಏನನ್ನೋದನ್ನ ಮುಂದಿನ ತರಗತಿ ತಿಳ್ಕೊಳ್ಳೋಣ. ಅಂತ ಸಂಖ್ಯೆಗಳು ಯಾವುದು ಮತ್ತು ಏನು ಅನ್ನೋದನ್ನ ಮಾಡೋಣ ಮುಂದಿನ ತರಗತಿಯಲ್ಲಿ. ಗೊತ್ತಾಯ್ತಲ್ಲ? ಈಗ ಇದನ್ನು ಬರ್ಕೊಂಡ್ರೆ ಬರ್ಕೊಂಡ್ಮೇಲೆ ಒಂದು ವಾಕ್ಯ ಬಳಸ್ತೀನಿ. ಈ ಕೆಲವೊಂದು ಇದು ಪೂರ್ತಿ ಬರ್ಕೊಂಡ್ಮೇಲೆ ಇಲ್ಲೊಂದು ವಾಕ್ಯವನ್ನು ಬರ್ತಿರ್ತೀನಿ. ಲೆಕ್ಕ 1 ಲೆಕ್ಕ 2 ಬರ್ಕೊಂಡು ಆನಂತರ ಈ ವಾಕ್ಯವನ್ನು ಬರ್ತದೆ. ಕೆಳಗಿರ್ತಕ್ಕಂಥ ವಾಕ್ಯ ಬರ್ತದೆ. ಈಗ ಬರ್ಕೊಂಡ್ರಿ ಈ ಲೆಕ್ಕ 1 ಲೆಕ್ಕ 2 ಬರ್ಕೊಂಡು ಕೆಳಗೆ ಅವರನ್ನ ನೋಡಿದ್ರಿಂದ ಒಂದು ಕನ್ಫರ್ಮ್ ಆಗಿದೆ. ಏನಂತ? ಭಾಗ ಅಥವಾ ಆವರ್ತವಾಗುವ ದಶಮಾಂಶ ಸಂಖ್ಯೆಗಳು ಅಂತ.
ವಿದ್ಯಾರ್ಥಿಗಳೇ, ಇದುವರೆಗೂ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಸೊ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ಮತ್ತು ಆವರ್ತವಾಗುವ ದಶಮಾಂಶ ಸಂಖ್ಯೆಗಳು ಕೂಡ ಅಂಶಗಳು ಕೂಡ ಗೊತ್ತಾಗ್ತದೆ, ಹೌದಲ್ವಾ? ಸೊ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆನ ದಶಮಾಂಶ ರೂಪಕ್ಕೆ, ಯಾವುದೇ ಒಂದು ದಶಮಾಂಶ ರೂಪ ಅಂತ ಆವರ್ತವಾದ್ರೂ ಕೂಡ ನಾವು ಅದನ್ನ ಭಾಗಲಬ್ಧ ರೂಪಕ್ಕೆ ಬರೀಬಹುದು ಅಂತ ನಮ್ಗೆ ಗೊತ್ತಾಯ್ತು. ಈಗ ಒಂದೇ ಒಂದು ನಿಮಗೆ ಸಣ್ಣದೊಂದು ಗೃಹಪಾಠ ಕೊಡ್ತೀನಿ, ಬರ್ಕೊಳ್ರಿ. ಹೇಳ್ತೇನೆ ಒಂದು ವಾಕ್ಯದಲ್ಲಿ ಹೇಳ್ತೀನಿ ನೋಡ್ರಿ. ಸೊ ನಿಮ್ಮ ನಿತ್ಯ ಜೀವನದಲ್ಲಿ ನಿಮಗೆ ಕಂಡು ಬಂದಂತಹ ಪೂರ್ಣಾಂಕಗಳ ಬಳಕೆ ಮಾಡ್ಕೊಂಡಂತಹ 2 ಉದಾಹರಣೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳ ಬಳಕೆ ಮಾಡ್ಕೊಂಡಂತಹ 2 ಉದಾಹರಣೆಗಳನ್ನು ನನಗೆ ಕೊಡ್ಬೇಕು. ಅದಕ್ಕೆ ಅಂತಾನೆ ಬರ್ಕೊಳ್ಳಿ ಪಾಠ. ಇನ್ನೊಬ್ರು ನೋಡಿ ಕಾಪಿ ಮಾಡಂಗಿಲ್ಲ, ನಿಮ್ಮ ಅನುಭವಕ್ಕೆ ಬಂದಂಗೆ. ಮತ್ತು ಎರಡೆರಡು ಪ್ರತಿಯೊಂದಕ್ಕೂ ಒಂದು ಎರಡೆರಡು ಉದಾಹರಣೆಗಳನ್ನು ಬರೆದುಕೊಂಡು ಬನ್ನಿ. ತಿಳಿಸಿರಿ ಅಂತ ನಾನು ಹೇಳಿದ್ದೀನಿ, ಬಂದು ಬಾಯಲ್ಲಿ ಕಳ್ಸೋದಲ್ಲ. ಏನೋ ಬರ್ಕೊಂಬರ್ಬೇಕು, ಬಾಯಲ್ಲಿ ಕಳ್ಸಲ್ಲ. ಏನ್ ಮಾಡ್ಬೇಕು? ಬರ್ಕೊಂಬರ್ಬೇಕು. ಬರ್ಕೊಳ್ಳಿ ಜೋರಾಗಿ. ನಿತ್ಯ ಜೀವನದಲ್ಲಿ ನೀವು ಕಂಡುಕೊಂಡ ಪೂರ್ಣಾಂಕಗಳ ಬಳಕೆ ಮತ್ತು ಭಾಗಲಬ್ಧ ಸಂಖ್ಯೆಗಳ ಬಳಕೆ ಮಾಡುವ 2 ಉದಾಹರಣೆಗಳನ್ನು ತಿಳಿಸಿ. 2 ಉದಾಹರಣೆಗಳನ್ನು ತಿಳಿಸಿ.